ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇದಾಗಿ ಪ್ರಕಟಣೆ ಇದೆ. ಮೇ 1ರಿಂದ ಪಾಂಚಜನ್ಯ IAS ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಸಕ್ತಿ ಇರುವವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಯಾಕಂತಂದ್ರೆ ನೂರಾರು ಕರೆಗಳು ಬರ್ತಾ ಇರೋದ್ರಿಂದ ಪ್ರತಿಕ್ರಿಯೆ ನೀಡಲಿಕ್ಕೆ ಸ್ವಲ್ಪ ತಡ ಆಗಬಹುದು. ವಾಟ್ಸಪ್ ಮೆಸೇಜ್ ಮಾಡೋದು ಒಳ್ಳೇದು, ಯಾಕಂದ್ರೆ ಕಾಲ್ ಸ್ವೀಕರಿಸಲಿಕ್ಕೆ ತುಂಬಾ ತಡ ಆಗುತ್ತೆ. ಮೆಸೇಜ್ ಮಾಡಿದ್ರೆ ಒಳ್ಳೇದು. ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರಿಗೆ ಮೆಸೇಜ್ ಮಾಡಿ. ಮೊದಲನೇದಾಗಿ ನಿನ್ನೆಯ ಮುಖ್ಯ ವಿಷಯಗಳನ್ನ ನೋಡ್ಬಿಡೋಣ. ಸಂಡೇದು ನಿನ್ನೆ ಬ್ರಿಂಗ್ ಪಹಲ್ಗಾಮ್ ಅಟ್ಯಾಕ್ ಸ್ಪಾನ್ಸರ್ ಟು ಜಸ್ಟಿಸ್, UNSC ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನ್ ಹೇಳಿದೆ ಇದ್ರ ಬಗ್ಗೆ? UNSC strongly condemned the Pahalgam terror attack in Jammu and Kashmir and said the attackers and those who helped them must be punished. ಯಾರ್ಯಾರು ದಾಳಿ ಮಾಡಿದ್ದಾರೋ ಮತ್ತು ಯಾರು ಆ ದಾಳಿಕೋರರಿಗೆ ಸಹಾಯ ಮಾಡಿದ್ದಾರೋ ಅವರನ್ನ ಕಠಿಣವಾಗಿ ಶಿಕ್ಷಿಸಬೇಕು ಅಂತ UNSC ಹೇಳಿದೆ. ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದೆ. ಆಶ್ಚರ್ಯ ಏನು ಅಂತಂದ್ರೆ, ಚೀನಾ ಅಂಡ್ ಪಾಕಿಸ್ತಾನ್ ಅಲಾಂಗ್ ವಿತ್ ಅದರ್ UNSC ಮೆಂಬರ್ಸ್ ಆಲ್ಸೋ ಕಂಡೆಮ್ ದಿ ಅಟ್ಯಾಕ್. ಬೇರೆ ದೇಶಗಳ ಜೊತೆ ಚೀನಾ ಮತ್ತು ಪಾಕಿಸ್ತಾನ ಸಹ ಈ ಒಂದು ದಾಳಿಯನ್ನ ಖಂಡಿಸ್ತಾ ಇವೆ. ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಸ್ಯಾಡ್ ಹಿ ಇಸ್ ರೆಡಿ ಫಾರ್ ನ್ಯೂಟ್ರಲ್ ಇನ್ವೆಸ್ಟಿಗೇಷನ್. ಅಲ್ಲಿನ ಪಾಕಿಸ್ತಾನದ ಪ್ರಧಾನಿಯವರು ನ್ಯಾಯಯುತವಾದಂತಹ ತನಿಖೆಗೆ ತಾನು ಸಿದ್ಧ ಆಗಿದ್ದೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಇನ್ನು ಖರ್ಗೆ ಅವರು ಹೇಳೋ ಪ್ರಕಾರ ಶಾ ಅಡ್ಮಿಟೆಡ್ ಟು ಸೆಕ್ಯೂರಿಟಿ ಲ್ಯಾಬ್ಸ್. ಅಮಿತ್ ಶಾ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಕೆಲವೊಂದು ಭದ್ರತಾ ಲೋಪದೋಷಗಳಿದೆ, ಹಾಗಾಗಿ ಇದು ಆಗಿದೆ, ಈ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಎಲ್ಲ ಪಕ್ಷಗಳ ಆಲ್ ಪಾರ್ಟಿ ಮೀಟಿಂಗ್, ಸರ್ವ ಪಕ್ಷಗಳ ಸಭೆ ಅಂತ ಇರುತ್ತಲ್ವಾ, ಅದರಲ್ಲಿ ಶಾ ಅವರು ಆ ರೀತಿ ಹೇಳಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ವಿಚಾರ, 6 years ಆನ್ ಕೈಲಾಶ್ ಮಾನಸ್ ಸರೋವರ್ ಯಾತ್ರಾ ಟು ರೀಸ್ಟಾರ್ಟ್ ಬೈ ಜೂನ್ ಎಂಡ್. 6 ವರ್ಷಗಳ ನಂತರ ಮತ್ತೆ ಕೈಲಾಸದ ಮಾನಸ ಸರೋವರ ಯಾತ್ರೆ ಆರಂಭ ಆಗ್ಲಿಕ್ಕಿದೆ. ಆಫ್ಟರ್ 6 years, with about 750 pilgrims traveling to Tibet between June and August 2025. ಈ ವರ್ಷದ ಜೂನ್ ಮತ್ತು ಆಗಸ್ಟ್ ನಡುವೆ ಸುಮಾರು 750 ಯಾತ್ರಿಕರು ಟಿಬೆಟ್ಗೆ ಪ್ರಯಾಣ ಮಾಡಲಿಕ್ಕಿದ್ದಾರೆ. The ಯಾತ್ರಾ was stopped in 2020 because COVID-19 and border tensions. 2020ರಲ್ಲಿ ಯಾತ್ರೆನ ನಿಲ್ಲಿಸ್ಬಿಟ್ಟಿದ್ರು. ಯಾಕಂತಂದ್ರೆ ಅವಾಗ ಒಂದು COVID-19 ಕೊರೋನಾ ಇರೋದ್ರಿಂದ, ಇನ್ನೊಂದು ಭಾರತ ಚೀನಾ ನಡುವಿನ ಗಡಿ ಸಂಬಂಧಗಳಲ್ಲಿ ಉದ್ವಿಗ್ನತೆ ಎದುರಾಗಿತ್ತು. ಹಾಗಾಗಿ ಎರಡೂ ದೇಶಗಳ ಒಂದು ಸಹಕಾರ ಬೇಕಾಗುತ್ತೆ ಈ ಕೈಲಾಸ ಮಾನಸ ಸರೋವರ ಯಾತ್ರೆಗೆ. ಈಗ ಅದು ಮತ್ತೆ ನಾವು ಅದನ್ನು ಸಾಧಿಸ್ತಾ ಇದ್ದೇವೆ. ವಿತ್ ಇಂಪ್ರೂವಿಂಗ್ ಇಂಡಿಯಾ ಚೈನಾ ರಿಲೇಷನ್ಸ್, ಇಟ್ ಇಸ್ ರೀಸ್ಟಾರ್ಟಿಂಗ್ ಅಲಾಂಗ್ ವಿತ್ ದಿ ಟಾಕ್ಸ್ ಅಬೌಟ್ ಮೋರ್ ಸ್ಟೆಪ್ಸ್ ಲೈಕ್ ಡೈರೆಕ್ಟ್ ಫ್ಲೈಟ್ಸ್ ಅಂಡ್ ವೀಸಾಸ್. ಈಗ ಭಾರತ ಮತ್ತು ಚೀನಾ ಸಂಬಂಧ ಸುಧಾರಿಸ್ತಾ ಇದೆ. ಹೀಗಾಗಿ ನೇರವಾದ ವಿಮಾನ ಸಂಪರ್ಕ ಮತ್ತೆ ವೀಸಾಗಳಂತಹ ಮುಂದಿನ ಕ್ರಮಗಳ ಕುರಿತಾಗಿ ಮಾತುಕತೆ ಮತ್ತೆ ಆರಂಭ ಆಗ್ತಾ ಇದೆ. ಮುಂದಿನ ವಿಚಾರ, ಇಂಡಿಯಾ ರೈಸಸ್ ಕಾಂಟಿನೆಂಟಲ್ ಶೆಲ್ಫ್ ಕ್ಲೇಮ್ ಇನ್ ಅರೇಬಿಯನ್ ಸಿ ರೀಜನ್. ಅರೇಬಿಯನ್ ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಏನ್ ಮಾಡ್ತಾ ಇದೆ? ಇಂಡಿಯಾ ಇನ್ಕ್ರೀಸ್ ಇಟ್ಸ್ ಕ್ಲೇಮ್. ಏನಂತಂದ್ರೆ ಈ ಜಾಗ ತನಗೆ ಸೇರಿದ್ದು, ತನಗೆ ಅದರ ಹಕ್ಕಿದೆ ಅಂತ ಹೇಳೋದು. ಇನ್ ದ ಸೆಂಟ್ರಲ್ ಅರೇಬಿಯನ್ ಸಿ ಬೈ ಅಬೌಟ್ 10,000 ಸ್ಕ್ವೇರ್ ಕಿಲೋಮೀಟರ್ ಫಾರ್ ಮೈನಿಂಗ್ ಅಂಡ್ ಆಯಿಲ್ ರೈಟ್ಸ್. ಅರೇಬಿಯನ್ ಸಮುದ್ರದಲ್ಲಿ ಸುಮಾರು 10,000 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದ ಒಂದು ಭಾಗದಲ್ಲಿ ಭಾರತಕ್ಕೆ ಹಕ್ಕಿದೆ. ಆ ಒಂದು ಕ್ಷೇತ್ರದಲ್ಲಿ ಮೈನಿಂಗ್ ಮಾಡಲಿಕ್ಕೆ ಮತ್ತೆ ಅಲ್ಲಿ ತೈಲ ನಿಕ್ಷೇಪಗಳನ್ನ ಶೋಧಿಸಲಿಕ್ಕೆ ಭಾರತಕ್ಕೆ ಅವಕಾಶ ಇದೆ, ಹಕ್ಕಿದೆ. ಹಾಗಾಗಿ ಭಾರತ ಅದನ್ನ ಮಾಡುತ್ತೆ ಅಂತ ಹೇಳ್ತಾ ಇದೆ. ವೈಲ್ ಅಡ್ಜಸ್ಟಿಂಗ್ ದಿ ಕ್ಲೇಮ್ ಟು ಅವಾಯ್ಡ್ ಅ ಬಾರ್ಡರ್ ಡಿಸ್ಪ್ಯೂಟ್ ವಿತ್ ಪಾಕಿಸ್ತಾನ್. ನೀವು ಗುಜರಾತ್ ಈ ಕಡೆ ಎಲ್ಲ ನೋಡಿದ್ರೆ ಅರಬ್ಬಿ ಸಮುದ್ರ ಇಲ್ಲಿ ಬರುತ್ತೆ, ಅರೇಬಿಯನ್ ಸಿ. ಮೇಲ್ಗಡೆ ಗುಜರಾತ್ ಆದ್ಮೇಲೆ ಮೇಲ್ಗಡೆ ಈ ಕಡೆ ಪಾಕಿಸ್ತಾನ ಬರುತ್ತಲ್ವಾ. ಈ ಒಂದು ಭಾಗದಲ್ಲಿ ಪಾಕಿಸ್ತಾನ ಸಹ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾ ಇರುತ್ತೆ. ಅಲ್ಲಿರುವಂತ ಕೆಲವೊಂದು ಭಾಗಗಳು ತನಗೆ ಸೇರಿದ್ದು ಅಂತ ಹೇಳ್ತಾ ಇರುತ್ತೆ. ಇಂಡಿಯಾ ಸ್ಪ್ಲಿಟ್ ಇಟ್ಸ್ ಒರಿಜಿನಲ್ ಕ್ಲೇಮ್ ಇಂಟು 2 parts so that the undisputed area can be secured first. ಯಾವ ಭಾಗ ವಿವಾದಿತ ಅಲ್ಲವೋ ಮತ್ತೆ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ತೊಂದರೆಗಳಿದೆಯೋ ಅಂಥದ್ದನ್ನ ಮೊದಲು ಪರಿಹರಿಸಿಕೊಳ್ಳೋದು. ಅಂಡ್ ಟಾಕ್ಸ್ ಆನ್ ಡಿಸ್ಪ್ಯೂಟೆಡ್ ಪಾರ್ಟ್ಸ್, ಯಾವುದಕ್ಕೆ ಸಂಬಂಧ ವಿವಾದಗಳಿದೆಯೋ ಅದನ್ನ ಆಮೇಲೆ ನಿಧಾನವಾಗಿ ಮುಂದುವರ್ಸ್ಕೊಂಡು ಹೋಗೋದು. ಸರ್ ಕ್ರೀಕ್ ಅಂತ ಒಂದು ಟರ್ಮ್ ಬಂದಿದೆ, ನೋಡ್ಕೊಳ್ಳಿ. ಸರ್ ಕ್ರೀಕ್ ಅಂತಂದ್ರೆ ಇಲ್ಲೇ ಗುಜರಾತ್ಗಿಂತ ಸ್ವಲ್ಪ ಮೇಲೆ ಪಾಕಿಸ್ತಾನ ಮತ್ತೆ ಈ ಒಂದು ಭಾಗದಲ್ಲಿ ಅದು ಸರ್ ಕ್ರೀಕ್ ಅಂತ ಬರುತ್ತೆ. ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿವಾದಗಳಿದೆ. ಹಾಗಾಗಿ ಇದರ ಬಗ್ಗೆ ಭಾರತ ಒಂದು 10,000 ಚದರ ಕಿಲೋಮೀಟರ್ನಷ್ಟು ಭಾಗ ತನಗೆ ಸೇರಿದ್ದು, ಅಲ್ಲಿ ಗಣಿಗಾರಿಕೆ ಮತ್ತೆ ತೈಲ ಹಕ್ಕುಗಳನ್ನ ಮುಂದಿಡ್ತಾ ಇದೆ. ಇದಾದ ನಂತರ ಮುಂದಿನ ವಿಚಾರ, ಸ್ಮೈಲ್ಸ್ 2 years ಆನ್
ಸ್ಮೈಲ್ ಬೇರ್ಲಿ ರೆಡ್ಯೂಸಸ್ ಬೆಗೆರಿ, ರೆಸ್ಕ್ಯೂಸ್ ಓನ್ಲಿ 970 ಪರ್ಸನ್ಸ್. ಸ್ಮೈಲ್ ಅನ್ನುವಂಥ ಸ್ಕೀಮ್ ನೀವು ಕೇಳಿದಿರೋ ಗೊತ್ತಿಲ್ಲ ನನಗೆ, ಅಂತಂದ್ರೆ ಅದರ ಫುಲ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯೋ ಇಲ್ವೋ ನೋಡ್ತೇನೆ. ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸ್ ಸ್ಕೀಮ್ ಅಂತ. ಅಂತಂದ್ರೆ ಹಿಂದುಳಿದ ಮತ್ತೆ ಅಲ್ಪಸಂಖ್ಯಾತ ವ್ಯಕ್ತಿಗಳು, ಇದರಲ್ಲಿ ಬೆಗ್ಗಿಂಗ್ ಅಂದ್ರೆ ಭಿಕ್ಷೆ ಬೇಡುವವರು ಮತ್ತೆ ಟ್ರಾನ್ಸ್ಜೆಂಡರ್, ತೃತೀಯ ಲಿಂಗಿಗಳು, ಹಲವಾರು ವಿಭಾಗಗಳನ್ನ ಇದು ಒಳಗೊಂಡಿರುತ್ತೆ. ಅಂಡರ್ ಸ್ಮೈಲ್ ಸ್ಕೀಮ್ ಓನ್ಲಿ 9,958 ಬೆಗ್ಗರ್ಸ್ ವರ್ ಐಡೆಂಟಿಫೈಡ್. ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಸುಮಾರು 9,958 ಬೆಗ್ಗರ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಂಡ್ ಓನ್ಲಿ 970 ವರ್ ಆಕ್ಚುಲಿ ಹೆಲ್ಪ್ಡ್. ಅಷ್ಟು ಜನರನ್ನ ಐಡೆಂಟಿಫೈ ಮಾಡಿದ್ದಾರೆ, ಆದ್ರೆ ಅವರಲ್ಲಿ ಮುಖ್ಯವಾಗಿ ಸಹಾಯ ಸಿಕ್ಕಿರೋದು 970 ಜನರಿಗೆ ಮಾತ್ರ. ಎಷ್ಟು ವರ್ಷದಲ್ಲಿ? ಕಳೆದ 2 ವರ್ಷಗಳಲ್ಲಿ. ಹೆಲ್ಪ್ ಅಂತಂದ್ರೆ ಏನು? ಆ ಬೆಗ್ಗರ್ಗಳಿಗೆ ಅಥವಾ ಭಿಕ್ಷೆ ಬೇಡುವವರಿಗೆ ಸರಿಯಾದ ವಸತಿಗಳನ್ನ, ಸೌಕರ್ಯಗಳನ್ನ ನೀಡೋದು ಅಥವಾ ಉದ್ಯೋಗ ಅವಕಾಶಗಳನ್ನು ನೀಡೋದು. ಇವೊಂದು ಇನ್ 2011 ಸೆನ್ಸಸ್ ಹ್ಯಾಡ್ ರೆಕಾರ್ಡೆಡ್ 3.72 lakh ಬೆಗ್ಗರ್ಸ್ ಇನ್ ಇಂಡಿಯಾ. 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಸುಮಾರು 3.72 ಲಕ್ಷ ಭಿಕ್ಷುಕರಿದ್ದಾರೆ. ಆದ್ರೆ ಇಲ್ಲಿ ಪುನರ್ವಸತಿ ಸಿಕ್ಕಿರೋದು 970 ಜನರಿಗೆ ಮಾತ್ರ. The government had planned to rehabilitate 8,000 people by 2026. 2026 ಹೊತ್ತಿಗೆ 8,000 ಜನರಿಗೆ, ಸುಮಾರು ಅಷ್ಟು ಜನರಿಗೆ ಏನ್ ಮಾಡಬೇಕು? ಪುನರ್ವಸತಿಯನ್ನು ಕಲ್ಪಿಸಬೇಕು ಅಂತ ಸರ್ಕಾರ ಯೋಜಿಸಿಕೊಂಡಿತ್ತು. ಅಂಡ್ ಹ್ಯಾಡ್ 100 crore ಬಜೆಟ್. ಅದಕ್ಕೋಸ್ಕರ 100 ಕೋಟಿಯಷ್ಟು ಹಣಕಾಸನ್ನು ಬಿಡುಗಡೆ ಮಾಡಿತ್ತು. ಬಟ್ ಬೈ ದ ಎಂಡ್ ಆಫ್ 2024, 2024 ಮುಗಿಯೋ ಹೊತ್ತಿಗೆ ಓನ್ಲಿ 14.71 crore ವಾಸ್ ಸ್ಪೆಂಟ್. 100 ಕೋಟಿಯಲ್ಲಿ 14.71 ಕೋಟಿ ಮಾತ್ರ ಖರ್ಚು ಮಾಡಿದ್ದಾರೆ. ಅಂಡ್ ದಿ ಪ್ರೋಗ್ರೆಸ್ ಹ್ಯಾಸ್ ಬಿನ್ ವೆರಿ ಸ್ಲೋ. ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಸ್ಮೈಲ್ ಸ್ಕೀಮ್ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಇನ್ನು ಮುಂದಿನ ವಿಚಾರ ಕಾಣಿಸ್ತಾ ಇಲ್ವಾ? ಸರ್ವಂ ಎಐ, ಫಸ್ಟ್ ಫರ್ಮ್ ಟು ಗೆಟ್ ಗವರ್ಮೆಂಟ್ ಏಡ್ ಟು ಬಿಲ್ಡ್ ಎಐ ಮಾಡೆಲ್. ಭಾರತದಲ್ಲೂ ಸಹ ಎಐ ಮಾದರಿಗಳನ್ನ, ಕೃತಕ ಬುದ್ಧಿಮತ್ತೆಯ ಮಾದರಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಸಪೋರ್ಟ್ ಮಾಡುತ್ತೆ ಅಂತ ಕೆಲವು ತಿಂಗಳ ಹಿಂದೆ ನಾವು ನೋಡಿದ್ವಿ. ಈಗ ಆ ಸಪೋರ್ಟ್ ಅನ್ನ ಸರ್ವಂ ಎಐ ಪಡ್ಕೊಳ್ತಾ ಇದೆ. ಸರ್ವಂ ಎಐ ಇಟ್ಸ್ ಅ ಬೆಂಗಳೂರು ಕಂಪನಿ. ಬೆಂಗಳೂರಿನ ಒಂದು ಕಂಪನಿ ಇಸ್ ಫಸ್ಟ್ ಕಂಪನಿ ಟು ಗೆಟ್ ಗವರ್ಮೆಂಟ್ ಹೆಲ್ಪ್ ಬಿಲ್ಡ್ ಲಾರ್ಜ್ ಎಐ ಲ್ಯಾಂಗ್ವೇಜ್ ಮಾಡೆಲ್. ಗವರ್ಮೆಂಟ್ ಇಂದ ಮೊದಲನೇ ಕಂಪನಿ ಇದು. ಅಂತಂದ್ರೆ ಸರ್ಕಾರದ ಸಹಾಯವನ್ನು ಪಡಿತಾ ಇರ್ತಕ್ಕಂಥ ಮೊದಲನೇ ಕಂಪನಿ ಏನ್ ಮಾಡುತ್ತೆ? ದೊಡ್ಡ ಮಟ್ಟದ ಎಐ ಲ್ಯಾಂಗ್ವೇಜ್ ಮಾಡೆಲ್ನ, ಭಾಷಾ ಮಾದರಿನ ನಿರ್ಮಿಸುತ್ತೆ. ಅಂಡರ್ ದಿ ಇಂಡಿಯಾ ಎಐ ಮಿಷನ್. ಮುಖ್ಯವಾಗಿ ಇದು ಆಗ್ತಾ ಇರೋದು ಇಂಡಿಯಾ ಎಐ ಮಿಷನ್ ಅನ್ನುವಂತಹ ಒಂದು ಯೋಜನೆ ಅಡಿಯಲ್ಲಿ. ಇಟ್ ವಿಲ್ ಫೋಕಸ್ ಆನ್ ಇಂಡಿಯನ್ ಲ್ಯಾಂಗ್ವೇಜಸ್. ಯಾವ್ದಾದ್ರ ಮೇಲೆ ಇದು ಪ್ರಮುಖ ಅಂಶಗಳನ್ನ ಇದು ಪರಿಗಣಿಸುತ್ತೆ ಅಂತಂದ್ರೆ, ಮೊದಲು ಭಾರತದ ಭಾಷೆಗಳು, ವಾಯ್ಸ್ ಫೀಚರ್ಸ್, ಧ್ವನಿ ವೈಶಿಷ್ಟ್ಯಗಳು. ಅಂತಂದ್ರೆ ಕನ್ನಡವನ್ನೇ ನಾವು ಬೇರೆ ಬೇರೆ ರೀತಿ ಆಡ್ತೇವೆ. ಮೈಸೂರು ಕನ್ನಡ ಅಥವಾ ಮಂಡ್ಯ ಕನ್ನಡ, ಆಮೇಲೆ ಬೆಂಗಳೂರು, ಮಂಗಳೂರು, ಧಾರವಾಡ, ಹೀಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಭಾಷೆಯ ಆಕ್ಸೆಂಟ್ಗಳು ಅಥವಾ ವೈಶಿಷ್ಟ್ಯಗಳಿರುತ್ತೆ. ಅದನ್ನ ಸಹ ಕನ್ಸಿಡರ್ ಮಾಡುತ್ತೆ. ಎಲ್ಲಾ ಭಾಷೆಗಳ ಬೇರೆ ಬೇರೆ ವೈವಿಧ್ಯತೆಗಳನ್ನ, ಮತ್ತೆ ಸೇಫ್, ಸುರಕ್ಷತೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಲಾರ್ಜ್ ಸ್ಕೇಲ್ ಯೂಸ್ ಅಂತಂದ್ರೆ ನಮ್ಮ ಪಾಪ್ಯುಲೇಷನ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಎಲ್ಲರಿಗೂ ಸಹ ಉಪಯೋಗ ಆಗಬೇಕು, ಆ ರೀತಿಯ ಒಂದು ಎಐ ಮಾಡೆಲ್ ಅನ್ನ ಡೆವಲಪ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್ವಂ ಎಐ ವಿಲ್ ಗೆಟ್ 400 GPUs, ಸೂಪರ್ ಪವರ್ಫುಲ್ ಕಂಪ್ಯೂಟರ್ಸ್ ನೀಡೆಡ್ ಫಾರ್ ಎಐ ಟ್ರೈನಿಂಗ್. GPUಗಳು ಅಂತಂದ್ರೆ ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್ಗಳು. ಅಂದ್ರೆ ಎಐ ನ ಟ್ರೈನ್ ಮಾಡಬೇಕು ಅಂತಾದ್ರೆ ತಾಂತ್ರಿಕವಾಗಿ ಹಲವಾರು ಅವಶ್ಯಕತೆಗಳಿರುತ್ತೆ. ಅದರಲ್ಲಿ ಒಂದು GPUಗಳು ಅಂತ ಅವು ಮುಖ್ಯವಾಗಿ ಬೇಕಾಗಿದ್ದು. ಸರ್ಕಾರ ಈಗ ಸರ್ವಂ ಎಐಗೆ 400 GPUಗಳನ್ನ ಕೊಡ್ತಾ ಇದೆ. ಫಾರ್ 6 months, 6 ತಿಂಗಳುಗಳ ಕಾಲ 400 GPUಗಳನ್ನ ಅದು ಯೂಸ್ ಮಾಡ್ಕೊಳ್ಬಹುದು. ಒಂಥರ ಸೂಪರ್ ಪವರ್ಫುಲ್ ಕಂಪ್ಯೂಟರ್ ತರ ಇದು. ಎಐ ನ ಟ್ರೈನ್ ಮಾಡ್ಲಿಕ್ಕೆ ಇದರಿಂದ ಆಗುತ್ತೆ. ಹೆಲ್ಪ್ ದೆಮ್ ಬಿಲ್ಡ್ ದ ಮಾಡೆಲ್. ಇದನ್ನ ಉಪಯೋಗಿಸ್ಕೊಂಡವರು ಆ ಮಾಡೆಲ್ ನ ಬಿಲ್ಡ್ ಮಾಡ್ತಾರೆ. ಅಂಡ್ ದ ಗವರ್ಮೆಂಟ್ ಹ್ಯಾಸ್ ಆಲ್ಸೋ ಕ್ರಿಯೇಟೆಡ್ ಪೋರ್ಟಲ್. ಒಂದು ಪೋರ್ಟಲ್ ಅನ್ನ ಮೊದಲೇ ಕ್ರಿಯೇಟ್ ಮಾಡಿದ್ರು, ನೀವು ನೆನಪಿದೆಯೋ ಏನೋ ಗೊತ್ತಿಲ್ಲ. ಎಐ ಕೋಶ್ ಅಂತ ಆ ಪೋರ್ಟಲ್ ಹೆಸರು. ವಿತ್ 350 ಡೇಟಾ ಬೇಸಸ್ ಫಾರ್ ಎಐ ಡೆವಲಪರ್ಸ್. ಆ ಒಂದು ಪೋರ್ಟಲ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಒಟ್ಟಾರೆ ಸೇರಿಸಿ ಒಂದು ಮಾಹಿತಿ ಸಂಚಯ, ಡೇಟಾ ಬೇಸ್ಗಳನ್ನ ಅಲ್ಲಿ ಮೊದಲೇ ಆಲ್ರೆಡಿ ಫಿಲ್ ಮಾಡಿದ್ದಾರೆ. ಆ ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಡೆವಲಪ್ ಮಾಡುವವರು ಬೇಕಾಗಿರೋ ಸಹಾಯವನ್ನು ಪಡ್ಕೊಳ್ಬಹುದು. ಇನ್ನು ಮುಂದಿನ ವಿಚಾರ, ಕೆಲವೊಂದು ಚಿಕ್ಕ ಚಿಕ್ಕ ಆರ್ಟಿಕಲ್ಗಳಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ನಿನ್ನೆ ಭಾನುವಾರ ಆಗಿದ್ದರಿಂದ ಸೈನ್ಸ್ಗೆ ಸಂಬಂಧಪಟ್ಟಾಗಿ ಹಲವಾರು ಆರ್ಟಿಕಲ್ಗಳಿರುತ್ತೆ. ನೋಡಿ, ಇಲ್ಲೊಂದು ಆರ್ಟಿಕಲ್ ಇದೆ. ಸ್ಟಡಿ ಐಡೆಂಟಿಫೈಸ್ ಹೌ ಮಲೇರಿಯಾ ಕ್ಯಾನ್ ಲೀಡ್ ಟು ಚೈಲ್ಡ್ಹುಡ್ ಕ್ಯಾನ್ಸರ್. ಮೊದಲನೇದು ಚಿಕ್ಕದು. ಅದಾದ್ಮೇಲೆ ಬರ್ಡ್ಸ್ ಹೋಲ್ಡ್ ರಿಮಾರ್ಕೆಬಲ್ ಕ್ಲೂಸ್ ಟು ಫೈಟಿಂಗ್ ಹ್ಯೂಮನ್ ಇನ್ಫೆಕ್ಷನ್ಸ್. ಎರಡನೇದು ಡೈಲಿ ಡೋಸಸ್ ಆಫ್ ಪೀನಟ್ಸ್ ಟ್ಯಾಕಲ್ ಅಲರ್ಜಿಕ್ ರಿಯಾಕ್ಷನ್ ಇನ್ ಅಡಲ್ಟ್ಸ್.
ಮೂರು ಏನ್ ಹೇಳುತ್ತೆ ಅಂತ ಇದ್ರಲ್ಲಿ ನೋಡ್ಬಿಡೋಣ. ಚಿಕ್ಕ ಚಿಕ್ಕದಾಗಿರೋದ್ರಿಂದ ಮಲೇರಿಯಾ ಅಂಡ್ ಚೈಲ್ಡ್ಹುಡ್ ಕ್ಯಾನ್ಸರ್, ಮಲೇರಿಯಾ ಮತ್ತು ಬಾಲ್ಯದಲ್ಲಿ ಬರುವಂತಹ ಕ್ಯಾನ್ಸರ್ಗೆ ಯಾವ ರೀತಿ ಸಂಪರ್ಕ ಇದೆ, ಯಾವ ರೀತಿ ಸಂಬಂಧ ಇದೆ. ಸ್ಟಡಿ ಫೌಂಡ್ ದಟ್ ಮಲೇರಿಯಾ ಇನ್ಫೆಕ್ಷನ್ ಕಾಸ್ಡ್ ಬೈ, ಯಾವ್ದ್ರಿಂದ ಬರುತ್ತೆ ಅಂತ ನೆನ್ಪಿಟ್ಕೊಳ್ಬೇಕು, ಪ್ಲಾಸ್ಮೋಡಿಯಂ ಫಾಲ್ಸಿಪೆರಮ್ ಅನ್ನುವಂತಹ ಒಂದು ಅದರಿಂದ ಮಲೇರಿಯಾ ಸೋಂಕು ಬರುತ್ತೆ. ಕ್ಯಾನ್ ಇನ್ಕ್ರೀಸ್ ದಿ, ಈ ಪ್ಲಾಸ್ಮೋಡಿಯಾ ಫಾಲ್ಸಿಪೆರಮ್ ಏನಾಗುತ್ತೆ, ಇಟ್ ಕ್ಯಾನ್ ಇನ್ಕ್ರೀಸ್ ದಿ ರಿಸ್ಕ್ ಆಫ್ ಬರ್ಕಿಟ್ ಲಿಂಫೋಮಾ ಅಂತಂದ್ರೆ ಕಾಮನ್ ಚೈಲ್ಡ್ಹುಡ್ ಕ್ಯಾನ್ಸರ್ ಇನ್ ಆಫ್ರಿಕಾದಲ್ಲಿ ಇಂಥ ಒಂದು ಕ್ಯಾನ್ಸರ್ ಚಿಕ್ಕ ವಯಸ್ಸಿನಲ್ಲಿ ಕಂಡು ಬರುವಂತಹ ಕ್ಯಾನ್ಸರ್, ಅದಕ್ಕೆ ಬರ್ಕಿಟ್ ಲಿಂಫೋಮಾ ಅಂತ ಕರೀತಾರೆ. ಈ ಮಲೇರಿಯಾದ ಸೋಂಕಿಗೆ ಮತ್ತೆ ಈ ಕ್ಯಾನ್ಸರ್ಗೆ ಸಂಬಂಧ ಇದೆ. ಮಲೇರಿಯಾ ರೈಸಸ್ ದಿ ಲೆವೆಲ್ ಆಫ್ ಅನ್ ಎನ್ಸೈಮ್ ಕಾಲ್ಡ್ AID ಇನ್ ಬಿ ಸೆಲ್ಸ್. ಬಿ ಸೆಲ್ಗಳಲ್ಲಿ ಏನ್ ಮಾಡುತ್ತೆ, ಮಲೇರಿಯಾ ಒಂದು ಎನ್ಸೈಮ್ ಅನ್ನ, ಒಂದು ಕಿಣ್ವವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ, ಅದಕ್ಕೆ AID ಅಂತ ಕರೀತಾರೆ. ವಿಚ್ ಇಸ್ ಲಿಂಕ್ಡ್ ಟು ದಿ ಡೆವಲಪ್ಮೆಂಟ್ ಆಫ್ ದಿಸ್ ಕ್ಯಾನ್ಸರ್. ಆ ಕಿಣ್ವದಿಂದಾಗಿ ಕ್ಯಾನ್ಸರ್ನ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲನೇದು ಮಲೇರಿಯಾ ಮತ್ತೆ ಚೈಲ್ಡ್ಹುಡ್ ಕ್ಯಾನ್ಸರ್ ಸಂಬಂಧ ಇರುತ್ತೆ. ಇನ್ನು ಎರಡನೇದು ಬರ್ಡ್ಸ್ ಅಂಡ್ ಫೈಟಿಂಗ್ ಇನ್ಫೆಕ್ಷನ್ಸ್. ಸೈಂಟಿಸ್ಟ್ ಡಿಸ್ಕವರ್ಡ್ ದಟ್ ಬರ್ಡ್ಸ್ ಹ್ಯಾವ್ ಸ್ಪೆಷಲ್ ಪ್ರೋಟೀನ್ಸ್. ಹಕ್ಕಿಗಳಲ್ಲಿ ಕೆಲವೊಂದು ವಿಶೇಷವಾದಂತಹ ಪ್ರೋಟೀನ್ಗಳಿರುತ್ತೆ, CL10 CL11 ಅಂತ, ಇನ್ ದರ್ ಲಂಗ್ಸ್ ದಟ್ ಹೆಲ್ಪ್ ಫೈಟ್ ಹಾರ್ಮ್ಫುಲ್ ಜರ್ಮ್ಸ್. ಆ ಒಂದು ವಿಶೇಷವಾದ ಪ್ರೋಟೀನ್ಗಳಿಂದ ಕೀಟಾಣುಗಳು ಮತ್ತೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಆಗುತ್ತೆ. ದಿಸ್ ಫೈಂಡಿಂಗ್ ಕುಡ್ ಗಿವ್ ನ್ಯೂ ಐಡಿಯಾಸ್ ಟು ಪ್ರೋಟೀನ್ ಹ್ಯೂಮನ್ ಲಂಗ್ಸ್ ಅಗೇನ್ಸ್ಟ್ ಬರ್ಡ್ ಫ್ಲೂ ಅಂಡ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್. ಹಾಗಾಗಿ ಇದನ್ನೇ ಇಟ್ಕೊಂಡು, ಈ ಒಂದು ಸಂಶೋಧನೆಯನ್ನ ಆಧಾರವಾಗಿ ಇಟ್ಕೊಂಡು ವಿಜ್ಞಾನಿಗಳು ಮಾನವರಲ್ಲೂ ಹಲವಾರು ಪಕ್ಷಿ ಜ್ವರಗಳು ಮತ್ತೆ ಉಸಿರಾಟದ ಸೋಂಕುಗಳು ಕಂಡು ಬರುತ್ತೆ, ಇದರಿಂದ ಹೇಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಹಕ್ಕಿಗಳ ಪ್ರೋಟೀನ್ ಮೇಲೆ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಮೂರನೇದು ಪೀನಟ್ ಅಲರ್ಜಿ ಟ್ರೀಟ್ಮೆಂಟ್ಸ್ ಇನ್ ಅಡಲ್ಟ್ಸ್. ಕೆಲವರಿಗೆ ಕೆಲವೊಂದು ವಸ್ತುಗಳನ್ನ ಸೇವಿಸಿದಾಗ ದೇಹದಲ್ಲಿ ಅಲರ್ಜಿಕ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ, ದೇಹ ಆ ಒಂದು ವಸ್ತುವಿಗೆ ಒಗ್ಗೋದಿಲ್ಲ, ಅದು ಅಲರ್ಜಿಕ್ ಆಗಿ ಪರಿಣಾಮ ಕಂಡು ಬರುತ್ತೆ. ಕ್ಲಿನಿಕಲ್ ಟ್ರಯಲ್ ಶೋಡ್ ದಟ್ adults with peanut allergies can be desensitized by eating small daily dose of peanuts. ಈಗ ಕೆಲವೊಬ್ಬರಿಗೆ ಈ ಕಡಲೆಕಾಯಿಯನ್ನ ತಿಂದಿದ್ರೆ ದೇಹದಲ್ಲಿ ಆಗೋದಿಲ್ಲ, ಅವರಿಗೆ ಬೇರೆ ಬೇರೆ ಅಲರ್ಜಿ ಕಂಡು ಬರ್ಬೋದು. ಅಂತವ್ರು ಏನ್ ಮಾಡ್ಬೇಕು ಅಂತ ಇಲ್ಲಿ ಹೇಳೋದು ಅಂತಂದ್ರೆ, ಅವರು ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಕಡಲೆಕಾಯಿ ತಿನ್ನೋದ್ರಿಂದ ದೇಹ ನಿಧಾನವಾಗಿ ಒಗ್ಕೊಳ್ತಾ ಹೋಗುತ್ತೆ, ಅದಕ್ಕೆ ಒಗ್ಗುತ್ತೆ. ಅವಾಗ ದೇಹದಲ್ಲಿ ಆಗ್ತಾ ಇರುವಂತಹ ಸೆನ್ಸಿಟಿವಿಟಿ, ಸಂವೇದನಾಶೀಲತೆ ಕಡಿಮೆ ಆಗುತ್ತೆ ಅಂತ ಒಂದು ಕ್ಲಿನಿಕಲ್ ಪ್ರಯೋಗದ ಮೂಲಕ ಹೇಳಿದ್ದಾರೆ. ಆಫ್ಟರ್ ಟ್ರೀಟ್ಮೆಂಟ್ 2/3 ಆಫ್ ದಿ ಅಡಲ್ಟ್ಸ್ ಕುಡ್ ಈಟ್ ಅಬೌಟ್ 5 peanuts ವಿತೌಟ್ ಅಲರ್ಜಿಕ್ ರಿಯಾಕ್ಷನ್ಸ್. ಈ ಒಂದು ಟ್ರೀಟ್ಮೆಂಟ್ ಆದ್ಮೇಲೆ ಸುಮಾರು ವಯಸ್ಕರಲ್ಲಿ 2/3 ಜನ ಯಾವುದೇ ಅಲರ್ಜಿ ಆಗದೆ ಸುಮಾರು 5 ಕಡಲೆಕಾಯಿಗಳನ್ನ ತಿನ್ಬಹುದು. ಅಂದ್ರೆ ಮೊದಲು ಇಷ್ಟು ತಿನ್ಲಿಕ್ಕೆ ಆಗ್ತಾ ಇರಲಿಲ್ಲ, ಒಂದೆರಡು ತಿಂದ್ರು ಅವರಿಗೆ ಅಲರ್ಜಿ ಆಗ್ತಾ ಇತ್ತು, ನಿಧಾನವಾಗಿ ಅದರ ಪ್ರಮಾಣವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಮುಖ್ಯವಾಗಿ ಪೀನಟ್ಸ್ ಅಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಇದನ್ನ ಸೇವಿಸೋದು ಒಳ್ಳೆಯದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಮುಂದಿನ ವಿಚಾರ ಇದಾಯಿತು. ಇನ್ನು ತೆಲಂಗಾಣದಲ್ಲಿ ಇರುವಂತಹ ಒಂದು ವಿಚಾರದ ಬಗ್ಗೆ ನೋಡೋಣ. ತೆಲಂಗಾಣ ಹ್ಯಾಡ್ ಮೋರ್ ಪ್ರಿವೆಂಟಬಲ್ C-sections ಅಮಂಗ್ ಸದರ್ನ್ ಸ್ಟೇಟ್ಸ್. C-section ಬಗ್ಗೆ ನಾವು ಹಿಂದಿನ ವಾರ ಅಥವಾ ಅದಕ್ಕೂ ಹಿಂದಿನ ವಾರ ಮಾತನಾಡಿದ್ವಿ ಅನ್ಸುತ್ತೆ. ಅಂತಂದ್ರೆ ಮಗು ಡೆಲಿವರಿ ಆಗ್ಬೇಕಾದ್ರೆ ನಾರ್ಮಲ್ ಆಗುವಂತ ಡೆಲಿವರಿ ಒಂದು ಪ್ರಕಾರ ಆದ್ರೆ, ಇನ್ನೊಂದು ಹೊಟ್ಟೆಯಲ್ಲಿ C-section ತರ ಹೊಟ್ಟೆನ ಕೊಯ್ದು ಮಗುವನ್ನು ಹೊರಗೆ ತೆಗಿತಾರೆ. ಆ ರೀತಿ ಮಾಡೋದಕ್ಕೆ C-section ಅಂತ ಕರೀತಾರೆ. ಹೈಯೆಸ್ಟ್ ಅಂಡ್ ಲೋವೆಸ್ಟ್ ಪ್ರಿವೆಂಟಬಲ್ C-sections ನಮ್ಮ ದೇಶದಲ್ಲಿ ಬೇರೆ ಬೇರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೇಗಿದೆ. ತೆಲಂಗಾಣ ಹ್ಯಾಡ್ ದಿ ಹೈಯೆಸ್ಟ್ ನಂಬರ್ ಆಫ್ ಪ್ರಿವೆಂಟಬಲ್ C-sections. ನೋಡಿ, ಪ್ರಿವೆಂಟಬಲ್, ತಡೆಗಟ್ಟಬಹುದಾಗಿತ್ತು ಅಂತಂದ್ರೆ ಅದನ್ನ ಮಾಡ್ಲೇಬೇಕಿತ್ತು ಅಂತಲ್ಲ. ಹೊಟ್ಟೆಯನ್ನ ಕೊರೆದು ಅಥವಾ ಬೇರೆ ಬೇರೆ ಶಸ್ತ್ರಚಿಕಿತ್ಸೆ ಮೂಲಕ ಮಗುವನ್ನು ಹೊರತೆಗೆಯಬೇಕಾದ ಅವಶ್ಯಕತೆ ಬರುತ್ತೆ, ಆದ್ರೆ ಅದನ್ನ ನಾವು ತಡೆಗಟ್ಟಬಹುದಾಗಿತ್ತು. ಹೆಚ್ಚು ಈ ರೀತಿ ಮಾಡಿರೋದು ತೆಲಂಗಾಣದಲ್ಲಿ, ಪ್ರಿವೆಂಟಬಲ್ C-section ಮಾಡಿರೋದು ತೆಲಂಗಾಣದಲ್ಲಿ 8.4% ಇದೆ. ಕೇರಳದಲ್ಲಿ ಕಡಿಮೆ ಇದೆ, 3.1% ಇದೆ. ಇನ್ನು ಪ್ರೈವೇಟ್ ಹಾಸ್ಪಿಟಲ್ಸ್ ಅಂಡ್ ಹೈಯರ್ C-sections. ಮದರ್ಸ್ ಡೆಲಿವರಿಂಗ್ ಇನ್ ಪ್ರೈವೇಟ್ ಹಾಸ್ಪಿಟಲ್ಸ್ were nearly 3 times more likely to have preventable C-section compared to those in government hospitals. ಖಾಸಗಿ ಆಸ್ಪತ್ರೆಗಳು ಮತ್ತೆ ಸರ್ಕಾರದ ಆಸ್ಪತ್ರೆಗಳಿಗೆ ಹೋಲಿಸಿದ್ರೆ, ಖಾಸಗಿ ಆಸ್ಪತ್ರೆಗಳಲ್ಲಿ ತಾಯಂದ್ರು ಹೆರಿಗೆ ಆಗ್ಬೇಕಾದ್ರೆ ಅಲ್ಲಿ ಹೆಚ್ಚು C-section ಅನ್ನ ಮಾಡ್ತಾರೆ, ಅಲ್ಲಿ C-section ಹೆಚ್ಚು ಕಂಡು ಬರ್ತಾ ಇದೆ, ಸುಮಾರು 3 ಪಟ್ಟು ಹೆಚ್ಚು. ಗವರ್ಮೆಂಟ್ ಹಾಸ್ಪಿಟಲ್ಗಿಂತ ಖಾಸಗಿ ಆಸ್ಪತ್ರೆಗಳಲ್ಲಿ 3 ಪಟ್ಟು ಹೆಚ್ಚು C-section ಅನ್ನ ಮಾಡ್ತಾರೆ. ಫಸ್ಟ್ ಟೈಮ್ ಮದರ್ಸ್ ಅಂತಂದ್ರೆ ಮೊದಲನೇ ಸಾರಿ ತಾಯಿ ಆಗುವವರು ಹೆಚ್ಚು ರಿಸ್ಕ್ ಅನ್ನು ಹೊಂದಿರ್ತಾರೆ. ಫಸ್ಟ್ ಟೈಮ್ ಮದರ್ಸ್ ಹ್ಯಾಡ್ ಹೈಯರ್ ಚಾನ್ಸ್ ಆಫ್ ಪ್ರಿವೆಂಟಬಲ್ C-sections ಅಂಡ್ ಒನ್ಸ್ ಅ ಮದರ್ ಹ್ಯಾಸ್ C-section ಶಿ ಇಸ್ ಲೈಕ್ಲಿ ಟು ಹ್ಯಾವ್ C-section ಫಾರ್ ಫ್ಯೂಚರ್ ಪ್ರೆಗ್ನೆನ್ಸೀಸ್. ಅಂತಂದ್ರೆ ನೆಕ್ಸ್ಟ್ ಆಗ್ತಾ ಇರ್ತದೆ, ಇನ್ನೊಂದು ಮಗು ಹುಟ್ಟಿತು ಅಂತಂದ್ರೆ ಆವಾಗಲೂ ಸಹ C-section ನ ಮಾಡಬೇಕಾದ ಅವಶ್ಯಕತೆ ಬರಬಹುದು. ಹಾಗಾಗಿ
ಮೊದಲನೇ ಬಾರಿನೂ ಸಹ ಏನ್ ಮಾಡಬೇಕು, ಸರಿಯಾಗಿ ಅದನ್ನು ನಿರ್ವಹಿಸಬೇಕು. ಒಂದ್ಸಾರಿ ಸಿ ಸೆಕ್ಷನ್ ಮಾಡಿದ್ರೆ ಮುಂದಿನ ಗರ್ಭಧಾರಣೆಗಳ ಸಂದರ್ಭದಲ್ಲೂ ಸಹ ಮತ್ತೆ ಸಿ ಸೆಕ್ಷನ್ ಅನ್ನ ಮಾಡಬೇಕಾದ ಅವಶ್ಯಕತೆ ಎದುರಾಗಬಹುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಿಷಯ, ನೋ ಫಿನೋಟೈಪ್ ಡೀಟೇಲ್ಸ್ ಇನ್ ಜೀನೋಮ್ ಇಂಡಿಯಾಸ್ ಪ್ರಪೋಸಲ್ ಕಾಲ್. ಫಿನೋಟೈಪ್ ಅಂತಂದ್ರೆ ಏನು ಅದನ್ನ ಹೇಳ್ಬಿಡ್ತೇನೆ. ಫಿನೋಟೈಪ್ ಅಂತಂದ್ರೆ ನಮ್ಮ ಬೇರೆ ಬೇರೆ ಮುಖ್ಯವಾದ ಮಾಹಿತಿ, ಹೈಟು, ವೇಟು, ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್ ಲೆವೆಲ್, ಇದಕ್ಕೆಲ್ಲ ಒಟ್ಟಾಗಿ ಸೇರಿ ಬೇರೆ ಬೇರೆ ವಿಚಾರಗಳಿಗೆ, ಮಾಹಿತಿಗಳಿಗೆ ಫಿನೋಟೈಪ್ ಮಾಹಿತಿ ಅಂತ ಕರೀತಾರೆ. ಇಲ್ಲೇನಾಗಿದೆ, ಫಿನೋಟೈಪ್ ಡೇಟಾ ವಾಸ್ ಮಿಸ್ಸಿಂಗ್ ಇನ್ ಪ್ರಪೋಸಲ್ ಕಾಲ್. ಒಂದು ನಾವು ಹಿಂದಿನ ತಿಂಗಳು ಅನ್ಸುತ್ತೆ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಬಗ್ಗೆ ನೋಡಿದ್ವಿ. ಆ ಪ್ರಾಜೆಕ್ಟ್ ನಲ್ಲಿ ಬೇರೆ ಬೇರೆ ಹಲವಾರು ಜನರ ಜೀನ್ಸ್ ಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ರು. ಕಲೆಕ್ಟೆಡ್ ಇಂಪಾರ್ಟೆಂಟ್ ಫಿನೋಟೈಪ್ ಡೇಟಾ, ಅದರಲ್ಲಿ ಹೈಟು, ವೇಟು, ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್ ಲೆವೆಲ್ ಎಲ್ಲ ಸುಮಾರು 20,000 ಜನರಿಂದ ಕಲೆಕ್ಟ್ ಮಾಡಿದ್ರು. ಬಟ್ ವೆನ್ ದಿ ಗವರ್ಮೆಂಟ್ ಆಸ್ಕ್ಡ್ ರಿಸರ್ಚರ್ಸ್ ಟು ಸೆಂಡ್ ಪ್ರಾಜೆಕ್ಟ್ ಐಡಿಯಾಸ್ ಯೂಸಿಂಗ್ ಜೀನೋಮ್ ಇಂಡಿಯಾ ಡೇಟಾ, ದೇ ಡಿಡ್ ನಾಟ್ ಮೆನ್ಷನ್ ವಾಟ್ ಫಿನೋಟೈಪ್ ಡೇಟಾ ವಾಸ್ ಅವೈಲೇಬಲ್. ಆದ್ರೆ ಸರ್ಕಾರ ಈ ಸಂಶೋಧಕರ ಹತ್ರ ಕೇಳ್ತಾ ಇದೆ, ಬೇರೆ ಬೇರೆ ಡೇಟಾ ಯಾವ ರೀತಿ ಬಳಸ್ಕೊಂಡಿದ್ರೆ ಅದನ್ನ ನಮಗೆ ಕಳಿಸಿ ಅಂತ ಕೇಳಿದಾಗ ಯಾವ್ಯಾವ ಡೇಟಾ ಇದೆ ನಮ್ಮ ಹತ್ರ ಲಭ್ಯ ಇದೆ ಅಂತ ಅವರು ಉಲ್ಲೇಖಿಸೋದಿಲ್ಲ, ಅವರು ಸರಿಯಾಗಿ ಹೇಳಿಲ್ಲ. ಮೆನಿ ರಿಸರ್ಚರ್ಸ್ ಡಿಂಟ್ ನೋ ಅಬೌಟ್ ಅವೈಲೇಬಲ್ ಡೇಟಾ. ಯಾಕಂದ್ರೆ ಎಷ್ಟೋ ಜನರಿಗೆ, ಎಷ್ಟೋ ರಿಸರ್ಚ್ ಮಾಡೋರಿಗೆ, ಆ ಸಂಶೋಧಕರಿಗೆ ಗೊತ್ತಿರಲಿಲ್ಲ. ಓನ್ಲಿ ರಿಸರ್ಚರ್ಸ್ ಫ್ರಮ್ 20 ಇನ್ಸ್ಟಿಟ್ಯೂಷನ್ಸ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್ ನ್ಯೂ ಅಬೌಟ್ ದಿ ಅವೈಲೇಬಲ್ ಫಿನೋಟೈಪ್ ಡೇಟಾ. ಒಟ್ಟು ರಿಸರ್ಚ್ ಮಾಡಿರೋ ಹಲವಾರು ಸಂಸ್ಥೆಗಳಲ್ಲಿ 20 ಸಂಸ್ಥೆಗಳ ಸಂಶೋಧಕರಿಗೆ ಮಾತ್ರ ಅವೈಲೇಬಲ್ ಇರುವಂತಹ, ಲಭ್ಯ ಇರುವಂತಹ ಫಿನೋಟೈಪ್ ಮಾಹಿತಿಯ ಬಗ್ಗೆ ತಿಳ್ಕೊಂಡಿದ್ರು. ಅಷ್ಟು ಜನಕ್ಕೆ ಮಾತ್ರ ಅದು ಗೊತ್ತಿತ್ತು. ಅದರ್ಸ್ ಹ್ಯಾಡ್ ನೋ ಕ್ಲಿಯರ್ ಇನ್ಫಾರ್ಮೇಶನ್ ಬಿಕಾಸ್ ಡೀಟೇಲ್ ಡೇಟಾ ವಾಸ್ ಪಬ್ಲಿಷ್ಡ್ ಓನ್ಲಿ ಆಫ್ಟರ್ ದಿ ಪ್ರಪೋಸಲ್ ಡೆಡ್ ಲೈನ್. ಬೇರೆಯವರಿಗೆ ಗೊತ್ತಿರಲಿಲ್ಲ, ಯಾಕಂತಂದ್ರೆ ಈ ಡೆಡ್ ಲೈನ್ ಇರುತ್ತೆ, ಡೆಡ್ ಲೈನ್ ನಂತರ ಅದನ್ನ ಅವರು ಪ್ರಕಟಿಸಿದ್ದಾರೆ. ಅಂಡ್ ಇಟ್ ವಾಸ್ ಆಲ್ಸೋ ಬಿಹೈಂಡ್ ಅ ಪೇವಾಲ್. ಪೇವಾಲ್ ಅಂತಂದ್ರೆ ನೀವು ರಿಸರ್ಚ್ ಮಾಡೋರು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತುಂಬಾ, ಈಗ PhD MA ಮಾಡೋರಾಗಿದ್ರೆ ಕೆಲವೊಂದ್ ಸಾರಿ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತಾರೆ. ಪ್ರಾಜೆಕ್ಟ್ಗೋಸ್ಕರ ಬೇರೆ ಬೇರೆ ವೆಬ್ಸೈಟ್ ಗಳನ್ನ ನೀವು ರೆಫರ್ ಮಾಡಬೇಕಾಗಿರುತ್ತೆ. ಅಲ್ಲಿ ಸಿಟೇಷನ್ಗಳು, ರಿಸರ್ಚ್ ಪೇಪರ್ಗಳೆಲ್ಲ ಸಿಗುತ್ತೆ. ಆದ್ರೆ ಕೆಲವೊಂದು ರಿಸರ್ಚ್ ಪೇಪರ್ಗಳು ಉಚಿತವಾಗಿ ಸಿಕ್ಕೋದಿರಲ್ಲ. ಯಾಕಂತಂದ್ರೆ ಅದನ್ನ ಪೇವಾಲ್ ಅಲ್ಲಿ ಇಟ್ಟಿರ್ತಾರೆ, ಉಚಿತವಾಗಿ ಸಿಗ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಅದು ಯಾಕಂದ್ರೆ ನೀವು ಪೇ ಮಾಡಿದ್ರೆ ಮಾತ್ರ ನಿಮ್ಗೆ ಸಿಗುತ್ತೆ. ಅದಕ್ಕೆ ಪೇವಾಲ್, ನಾಟ್ ಫ್ರೀಲಿ ಅವೈಲೇಬಲ್ ಅಂತ ಕರೀತಾರೆ. ದುಡ್ಡು ನೀಡಿದ್ರೆ ಮಾತ್ರ, ಹಣವನ್ನ ಕೊಟ್ರೆ ಮಾತ್ರ ಅದು ನಮಗೆ ಸಿಗುತ್ತೆ. ಅದಕ್ಕೆ ಪೇವಾಲ್ ಅಂತ ಹೇಳ್ತಾರೆ. ಹೀಗಾಗಿ ಎಷ್ಟೋ ಜನರಿಗೆ ಅದನ್ನ ಮತ್ತೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗಿಲ್ಲ. ಇದಾದ ನಂತರ ಮುಂದಿನ ವಿಚಾರ, ಅಸೆಸಿಂಗ್ ಟೆಂಪರೇಚರ್ ರಿಲೇಟೆಡ್ ಡೆತ್ಸ್ ಇನ್ ಅರ್ಬನ್ ಹೀಟ್ ಐಲ್ಯಾಂಡ್ಸ್. ಅರ್ಬನ್ ಹೀಟ್ ಐಲ್ಯಾಂಡ್ ಅಂತಂದ್ರೆ ಈಗ ನಗರ ಉಷ್ಣದ್ವೀಪಗಳು ಅಂತ ಕನ್ನಡದಲ್ಲಿ ಹೇಳ್ಬಹುದು. ಆದ್ರೆ ಅಲ್ಲಿ ಏನಾಗುತ್ತೆ, ಬಿಲ್ಡಿಂಗ್ಗಳು ಜಾಸ್ತಿ ಆಗಿರುತ್ತೆ, ಜಾಗತಿಕ ತಾಪಮಾನ ಏರ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಏರ್ತಾ ಇರುತ್ತೆ, ಮರಗಳನ್ನು ನಾವು ನಾಶ ಮಾಡ್ತಾ ಇರ್ತೇವೆ. ಅದೇ ಸಂದರ್ಭದಲ್ಲಿ ಹಳ್ಳಿಗಳಿಂದ ಮೈಗ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಬಿಲ್ಡಿಂಗ್ಗಳು, ಪರಿಸರ ಮಾಲಿನ್ಯ ಎಲ್ಲ ಸೇರಿ ಉಷ್ಣತೆ ಜಾಸ್ತಿ ಆಗಿ ಅದೊಂಥರ ದ್ವೀಪ ತರ ಆಗ್ಬಿಡುತ್ತೆ. ಈಗ ಈ ಅರ್ಬನ್ ಹೀಟ್ ಐಲ್ಯಾಂಡ್ ಗಳಿಗೆ ಸಂಬಂಧಪಟ್ಟ ಹಾಗೆ ಇಟ್ ಕ್ಯಾನ್ ಬೋತ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಡೆತ್ಸ್. ಇದರಿಂದಾಗಿ ಸಾವಿನ ಪ್ರಮಾಣ ಕಡಿಮೆ ಆಗಬಹುದು ಮತ್ತೆ ಹೆಚ್ಚಾಗಬಹುದು. ಎರಡು ಹೇಗಾಗುತ್ತೆ ಅಂತ ನೋಡೋದಾದ್ರೆ, ಸಿಟೀಸ್ ಆರ್ ಹಾಟರ್ ದೆನ್ ನಿಯರ್ ಬೈ ವಿಲೇಜಸ್ ಬಿಕಾಸ್ ಆಫ್ ದಿ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್. ನಗರಗಳು ಹತ್ತಿರ ಇರುವಂತ ಹಳ್ಳಿಗಳಿಗಿಂತ ಜಾಸ್ತಿ ಉಷ್ಣತೆಯನ್ನು ಹೊಂದಿರುತ್ತವೆ. ಅದಕ್ಕೆ ಈ ಒಂದು ಭಾಗಕ್ಕೆ ಏನು ಕರೀತೇವೆ, ನಗರ ಉಷ್ಣ ದ್ವೀಪಗಳಂತ ಕರೀತಾರೆ. ಈ ತರ ದ್ವೀಪದ ತರ ಹೆಚ್ಚು ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ದಿಸ್ ಎಕ್ಸ್ಟ್ರಾ ಹೀಟ್ ಇನ್ಕ್ರೀಸಸ್ ಡೆತ್ಸ್ ಇನ್ ಸಮ್ಮರ್. ಹಾಗಾಗಿ ಜಾಸ್ತಿ ಸೆಕೆ ಆಗೋದಾಗಿರಬಹುದು, ಶಾಖದಿಂದಾಗಿ ಏನಾಗ್ಬಿಡುತ್ತೆ, ಬೇಸಿಗೆಯಲ್ಲಿ ಸಾವಿನ ಪ್ರಮಾಣ ಜಾಸ್ತಿ ಆಗುತ್ತೆ ಡ್ಯೂ ಟು ಮೋರ್ ಹೀಟ್, ಬಟ್ ರೆಡ್ಯೂಸಸ್ ಡೆತ್ಸ್ ಇನ್ ವಿಂಟರ್. ಬೇಸಿಗೆಯಲ್ಲಿ ಸಾವಿನ ಪ್ರಮಾಣ ಜಾಸ್ತಿ ಆದ್ರೂ ಸಹ ಚಳಿಗಾಲದಲ್ಲಿ ಚಳಿಯಿಂದಾಗಿ ಸಾವನ್ನಪ್ಪುವ ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ. ಯಾಕಂತಂದ್ರೆ ಲೆಸ್ ಪೀಪಲ್ ಡೈ ಫ್ರಮ್ ಕೋಲ್ಡ್. ಶಾಖ ಕಡಿಮೆ ಆಗಿರೋದ್ರಿಂದ ಚಳಿಗಾಲದಲ್ಲಿ ಅಷ್ಟು ಚಳಿ ಆಗೋದಿಲ್ಲ. ಅಂತಂದ್ರೆ ಬೇಸಿಗೆಯಲ್ಲಿ ಶಾಖ ಜಾಸ್ತಿ ಆಗ್ಬಿಟ್ಟಿದೆ, ಚಳಿಗಾಲ ಬಂದಾಗ ಬೇಸಿಗೆಯಲ್ಲಿ ಇರುವಷ್ಟು ಶಾಖ ಇರೋದಿಲ್ಲ. ಹಾಗಂತ ಚಳಿ ತುಂಬಾ ಆಗಿ ಸಾಯೋರು ಇರ್ತಾರಲ್ವಾ, ಆ ಚಳಿಯಿಂದ ಸಾವನ್ನಪ್ಪುವ ಸಂಖ್ಯೆ ಆವಾಗ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಮಾಸ್ಕೋ ಫಿವರ್ ಪೀಪಲ್ ಡೈಡ್ ಫ್ರಮ್ ಕೋಲ್ಡ್ ಬಿಕಾಸ್ ದ ಸಿಟಿ ಸ್ಟೇಡ್ ವಾರ್ಮರ್. ಮಾಸ್ಕೋದಂತ ಪ್ರದೇಶಗಳಲ್ಲಿ ತುಂಬಾ ಚಳಿ ಇರ್ತಾ ಇತ್ತು ಮೊದಲು, ಆದ್ರೆ ಈಗ ಅಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಕೋಲ್ಡ್ ಆದ್ರೂ ಸಹ ಆ ಪ್ರಮಾಣದಲ್ಲಿ ಚಳಿ ಆಗ್ತಾ ಇಲ್ಲ. ಹಾಗಾಗಿ ಎಷ್ಟೋ ಜನರು ಬದುಕುಳಿದ್ರು. ಯಾಕಂತಂದ್ರೆ ಕಡಿಮೆ ಜನರು ಶೀತದಿಂದ ನಿಧನ ಆಗಿದ್ದಾರೆ. ಅಂತಂದ್ರೆ ಮೊದಲು ಆಗ್ತಾ ಇರುವಷ್ಟು ಸಾವಿನ ಪ್ರಮಾಣ ಈಗ ಕಂಡು ಬರ್ತಾ ಇಲ್ಲ. ಮೊದಲೆಲ್ಲ ತುಂಬಾ ಜನ ಶೀತದಿಂದಾಗಿ ಸಾವನ್ನಪ್ತಾ ಇದ್ರು ಅಲ್ಲಿ. ಸಿಟೀಸ್ ನೀಡ್ ಸೀಸನ್ ಬೇಸ್ಡ್ ಹೀಟ್ ಮ್ಯಾನೇಜ್ಮೆಂಟ್. ಹಾಗಾಗಿ ನಗರಗಳಲ್ಲಿ ಒಂದು ಋತು ಆಧಾರಿತ, ಅಂದ್ರೆ ಈಗ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ,
ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ನಿರ್ವಹಿಸಬೇಕು. ಸಿಟೀಸ್ ಆಡ್ ಮೋರ್ ಪ್ಲಾಂಟ್ಸ್, ಉದಾಹರಣೆಗೆ ಮರಗಳನ್ನ ಬೆಳೆಸೋದು, ಸಸ್ಯಗಳನ್ನ ನೆಡೋದು. ಅಂಡ್ ಯೂಸ್ ಶೈನಿ ಬಿಲ್ಡಿಂಗ್ಸ್, ಹೈ ಅಲಿಬಿಡೋ. ಅಲಿಬಿಡೋ ಅಂತಂದ್ರೆ ಈಗ ಹೊಳೆಯೋದು, ರಿಫ್ಲೆಕ್ಟ್ ಮಾಡುತ್ತೆ ಕೆಲವೊಂದು ಬಿಲ್ಡಿಂಗ್ಗಳು ಅಥವಾ ಅಂತ ಕೆಲವೊಂದು ವಸ್ತುಗಳು, ಅದನ್ನ ಬಳಸೋದು. ಮತ್ತೆ ಬೇರೆ ಬೇರೆ ವಿಧಾನಗಳ ಮೂಲಕ ವಾತಾವರಣವನ್ನು ತಂಪಾಗಿಡೋದು. ಇಟ್ ಕ್ಯಾನ್ ಹೆಲ್ಪ್ ಡ್ಯೂರಿಂಗ್ ಹಾಟ್ ಸೀಸನ್, ಬೇಸಿಗೆಗಾಲದಲ್ಲಿ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಬಟ್ ದೀಸ್ ಚೇಂಜಸ್ ಕುಡ್ ಇನ್ಕ್ರೀಸ್ ಡೆತ್ಸ್ ಇನ್ ವಿಂಟರ್. ಈಗ ಇದೇ ಒಂದು ಕ್ರಮಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಚಳಿಗಾಲದಲ್ಲಿ ತುಂಬಾ ಚಳಿ ಆಗ್ತಾ ಇರುತ್ತೆ. ಆವಾಗ ಈ ಮೆಥಡ್ಗಳನ್ನ ಮೊದಲೇ ಫಾಲೋ ಮಾಡ್ಬಿಟ್ಟಿದ್ದೇವೆ, ಅವಾಗ ಶಾಖ ಇನ್ನೂ ಕಡಿಮೆ ಆಗ್ಬಿಡುತ್ತೆ. ಯಾಕಂದ್ರೆ ಬಿಕಾಸ್ ಸಿಟೀಸ್ ಮೈಟ್ ಗೆಟ್ ಟೂ ಕೋಲ್ಡ್, ಚಳಿಗಾಲದಲ್ಲಿ ತುಂಬಾ ಚಳಿಯಾಗಿ ಅದರಿಂದ ಸಾವನ್ನಪ್ಪಬಹುದು. ಹಾಗಾಗಿ ಏನ್ ಮಾಡ್ಬೇಕು, ಸಿಟಿ ಶುಡ್ ಮೇಕ್ ಡಿಫರೆಂಟ್ ಪ್ಲಾನ್ಸ್ ಫಾರ್ ಸಮ್ಮರ್ ಅಂಡ್ ವಿಂಟರ್. ಬೇಸಿಗೆಗಾಲಕ್ಕೆ ಬೇರೆ ಯೋಜನೆ, ಚಳಿಗಾಲಕ್ಕೆ ಬೇರೆ ಯೋಜನೆ, ಅದಕ್ಕೆ ಬೇರೆ ಬೇರೆ ಕ್ರಮಗಳನ್ನ ಅಳವಡಿಸ್ಕೊಳ್ಬೇಕು. ಮ್ಯಾನೇಜ್ ದಿ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಪ್ರಾಪರ್ಲಿ. ಹಾಗಾಗಿ ಈ ಒಂದು ಬೇರೆ ಬೇರೆ ವಿಧಾನಗಳ ಮೂಲಕ ಬೇಸಿಗೆ ಮತ್ತೆ ಚಳಿಗಾಲಕ್ಕೆ ಎರಡನ್ನು ಸಹ ಬೇರೆ ಬೇರೆ ಕ್ರಮಗಳನ್ನು ಕೈಗೊಂಡು ಅದನ್ನ ಸರಿಯಾಗಿ ನಿರ್ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇವಿಷ್ಟು ನಿನ್ನೆಯ ಮುಖ್ಯ ವಿಚಾರಗಳಾಗಿತ್ತು. ಇದಾದ ನಂತರ ಇವತ್ತಿನ ಮುಖ್ಯ ವಿಚಾರಗಳನ್ನ ನೋಡೋದಾದ್ರೆ, ಮೊದಲನೇದು, 2 ತಮಿಳುನಾಡು ಮಿನಿಸ್ಟರ್ಸ್ ಕ್ವಿಟ್ ಆನ್ ಸ್ಟ್ರಾಂಗ್ ಕೋರ್ಟ್ ರಿಮಾರ್ಕ್ಸ್. ಹಿಂದಿನ ವಾರ ನೋಡಿದ್ವಿ ಅನ್ಸುತ್ತೆ ಇದ್ರ ಬಗ್ಗೆ. ತಮಿಳುನಾಡಿನಲ್ಲಿ ಒಬ್ಬರು ಮಿನಿಸ್ಟರ್ ಇದ್ರು, ಅವರ ಮೇಲೆ ಮನಿ ಲಾಂಡ್ರಿಂಗ್ ಮತ್ತೆ ಕೆಲವೊಂದು ಹಣ ಪಡ್ಕೊಂಡಂತ ಕೇಸ್ಗಳಿಂದಾಗಿ ಅವರನ್ನ ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಕಳಿಸಿದ ಮೇಲೆ ಅವರ ಆರೋಪ ಇನ್ನು ಪ್ರೂವ್ ಆಗಿರೋದಿಲ್ಲ. ಹಾಗಾಗಿ ವಿಚಾರಣೆ ನಡೀತಾ ಇರೋದ್ರಿಂದ ಅವರಿಗೆ ಬೇಲ್ ಕೊಡ್ತಾರೆ. ಇನ್ನು ಅವರು ನಿರಪರಾಧಿ ಅಂತ ಪ್ರೂವ್ ಆಗಿರೋದಿಲ್ಲ ಅಥವಾ ಅಪರಾಧಿ ಅಂತ ಪ್ರೂವ್ ಆಗಿರೋದಿಲ್ಲ. ಬೇಲ್ ಕೊಟ್ಟಿರೋದ್ರಿಂದ ಅವರು ವಾಪಸ್ ಹೊರಗಡೆ ಬಂದು ಮತ್ತೆ ಮಂತ್ರಿ ಸ್ಥಾನವನ್ನು ವಹಿಸ್ಕೊಳ್ತಾರೆ, ಮತ್ತೆ ಮಂತ್ರಿ ಆಗ್ತಾರೆ. ಆಗ ಕೋರ್ಟ್ ಏನ್ ಹೇಳುತ್ತೆ, ನೀವು ಒಂದೋ ಬೇಲ್ನಲ್ಲಿ ಇರಬೇಕು ಅಥವಾ ನಿಮ್ ಮಂತ್ರಿ ಆಗ್ಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಆಗ ಯಾಕಂತಂದ್ರೆ ಸರ್ಕಾರ ಮೊದಲು ಹೇಳ್ಬಿಡುತ್ತೆ, ನೀವು ಒಂದು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ಒಂದು ನೀವು ಹೊರಗಡೆ ಸ್ವತಂತ್ರವಾಗಿರ್ಬಹುದು ಅಥವಾ ಜೈಲಿನಲ್ಲಿ ಇರಬೇಕು ಅಂತ ಹೇಳಿದಾಗ, ಈಗ ಅದರ ಬಗ್ಗೆ ಏನ್ ಮಾಡಿದ್ದಾರೆ, 2 ತಮಿಳುನಾಡು ಮಿನಿಸ್ಟರ್ಸ್ ರಿಸೈನ್. 2 ಜನ ರಿಸೈನ್ ಮಾಡಿದ್ದಾರೆ. ಒಬ್ಬರ ಬಗ್ಗೆ ನಾವು ಮಾತಾಡಿದ್ವಿ, ಇನ್ನೊಬ್ರು ಬೇರೆ ಒಂದು ವಿಚಾರಕ್ಕೋಸ್ಕರ ರಿಸೈನ್ ಮಾಡಿದ್ದಾರೆ. ಕೆ ಪೊನ್ಮುಂಡಿ ಅಂತ ಒಬ್ರು ಫಾರೆಸ್ಟ್ ಮಿನಿಸ್ಟರ್, ಅಂಡ್ ವಿ ಸೆಂಥಿಲ್ ಬಾಲಾಜಿ, ಇವರು ಎಲೆಕ್ಟ್ರಿಸಿಟಿ ಪ್ರೊಹಿಬಿಷನ್ ಅಂಡ್ ಎಕ್ಸೈಸ್ ಮಿನಿಸ್ಟರ್ ಆಗಿದ್ರು. ಇವರ ಬಗ್ಗೆ ಕೋರ್ಟ್ ಹೇಳಿದಾಗಿತ್ತು. ರಿಸೈನ್ಡ್ ಆಫ್ಟರ್ ದಿ ಸುಪ್ರೀಂ ಕೋರ್ಟ್ ಅಂಡ್ ಮದ್ರಾಸ್ ಹೈಕೋರ್ಟ್ ಮೇಡ್ ಸ್ಟ್ರಾಂಗ್ ರಿಮಾರ್ಕ್ಸ್ ಅಬೌಟ್ ದರ್ ಆಕ್ಷನ್ಸ್. ಸೆಂಥಿಲ್ ಬಾಲಾಜಿ ವಾಸ್ ಟೋಲ್ಡ್ ಟು ಚೂಸ್ ಬಿಟ್ವೀನ್ ಇಸ್ ಮಿನಿಸ್ಟರಿಯಲ್ ಪೋಸ್ಟ್ ಅಂಡ್ ಇಸ್ ಫ್ರೀಡಮ್. ಯಾವ್ದಾದ್ರು ಒಂದನ್ನ ನೀವು ಇಟ್ಕೊಳ್ಬಹುದು. ಒಂದು ಮಿನಿಸ್ಟರ್ ಆಗಿರ್ಬೇಕು. ಮಿನಿಸ್ಟರ್ ಆಗಿದ್ರೆ ಏನು, ಜೈಲಲ್ಲಿ ಇರಬೇಕು. ಮಿನಿಸ್ಟರ್ ಆಗಿ ಬೇಲ್ ತಗೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಫ್ರೀಡಮ್ ಅಂತಂದ್ರೆ ಮಿನಿಸ್ಟರ್ ಆಗಿರಬಾರದು, ನೀವು ಬೇಲ್ ಮೂಲಕ ಹೊರಗಿರಬಹುದು ಅಂತ ಕೋರ್ಟ್ ಹೇಳಿತ್ತು. ಇನ್ನು ಪೊನ್ಮುಂಡಿ ಅವರಿಗೆ ಏನ್ ಹೇಳಿದ್ದಾರೆ, ಫೇಸ್ಡ್ ಇಶ್ಯೂಸ್ ಡ್ಯೂ ಟು ಡೆರೋಗೇಟರಿ ಸ್ಪೀಚ್ ಹಿ ಮೇಡ್. ಅಂದ್ರೆ ಕೆಲವೊಂದು ಅವಹೇಳನಕಾರಿ ಭಾಷಣ ಮಾಡಿದ್ರು, ಅದರಿಂದಾಗಿ ಮದ್ರಾಸ್ ಹೈಕೋರ್ಟ್ ಅವ್ರ ಮೇಲೆ ಕೇಸನ್ನ ವಿಚಾರಣೆಯನ್ನ ಮಾಡ್ತಾ ಇರುತ್ತೆ. ಕೋರ್ಟ್ ಆಕ್ಷನ್ ರೆಸಿಗ್ನೇಷನ್. ಸೆಂಥಿಲ್ ಬಾಲಾಜಿ ರೆಸಿಗ್ನೇಷನ್ ಕೇಮ್ ಆಫ್ಟರ್ ದಿ ಸುಪ್ರೀಂ ಕೋರ್ಟ್ ರೈಸ್ಡ್ ಕನ್ಸರ್ನ್ಸ್ ಅಬೌಟ್ ಹಿಸ್ ಇನ್ಫ್ಲುಯೆನ್ಸ್ ಆನ್ ವಿಟ್ನೆಸ್ ಇನ್ ಮನಿ ಲಾಂಡ್ರಿಂಗ್ ಕೇಸ್. ಹೇಳಿದ್ನಲ್ವಾ, ಒಂದ್ ವೇಳೆ ಈಗಲೂ ಸಹ ಅವರು ಮತ್ತೆ ಮಂತ್ರಿಯಾಗಿ ಮುಂದುವರಿತಾ ಇದ್ರೆ ಅವರು ಸಾಕ್ಷಿಗಳನ್ನ ನಾಶ ಮಾಡಬಹುದು. ಯಾಕಂದ್ರೆ ಮಂತ್ರಿ ಆಗಿರೋ ಹತ್ರ ಹಲವಾರು ಪವರ್ ಇರುತ್ತೆ, ಆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಸಾಕ್ಷಿ ನಾಶ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹೀಗಾಗಿ ಅವರು ರಿಸೈನ್ ಮಾಡಿದ್ರು. ಇನ್ನು ಪೊನ್ಮುಂಡಿ ಫೇಸ್ಡ್ ಲೀಗಲ್ ಟ್ರಬಲ್ ಆಫ್ಟರ್ ಮದ್ರಾಸ್ ಹೈಕೋರ್ಟ್ ಟುಕ್ ಅ ಪೆಟಿಷನ್ ರಿಗಾರ್ಡಿಂಗ್ ಹಿಸ್ ಕಾಂಟ್ರವರ್ಷಿಯಲ್ ರಿಮಾರ್ಕ್ಸ್ ಅಬೌಟ್ ಸರ್ಟನ್ ಕಮ್ಯುನಿಟೀಸ್. ಕೆಲವೊಂದು ಸಮುದಾಯಗಳ ಕುರಿತಾಗಿ ಅವರು ವಿವಾದಾತ್ಮಕ ಹೇಳಿಕೆ ನೀಡಿದ್ರಿಂದ ಮದ್ರಾಸ್ ಹೈಕೋರ್ಟ್ ಅವರ ವಿರುದ್ಧ ಕೆಲವು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಹ ರಾಜೀನಾಮೆಯನ್ನ ನೀಡಿದ್ದಾರೆ. ಇದಾದ ನಂತರ ಮುಂದಿನ ವಿಚಾರ, ಪೊಲಿಟಿಕಲ್ ಟ್ರೈಲೆಮಾ ಅಂಡ್ ದಿ ಕ್ರೈಸಿಸ್ ಇನ್ ದ ವೆಸ್ಟ್. ಡಿಲೇಮಾ ಅಂತ ಕೇಳಿರಬಹುದು, ದ್ವಂದ್ವ ಅಂತ. ಟ್ರೈಲೆಮಾ ಅಂತಂದ್ರೆ 3 ವಿಚಾರಗಳು ಬರುತ್ತೆ ಇದರಲ್ಲಿ. ರಾಜಕೀಯ ತ್ರಿಕೋನ ಅಂತಂದ್ರೆ ಈಗ 3 ಮುಖ್ಯ ವಿಷಯಗಳಿದೆ. ಈ ಕಾನ್ಸೆಪ್ಟ್ ತುಂಬಾ ನೋಡ್ಕೊಳ್ಳಿ, ಚೆನ್ನಾಗಿದೆ ಇದು. ಎಕನಾಮಿಸ್ಟ್ ಡೇನಿ ರೋಡ್ರಿಕ್, ಒಂದು ಅರ್ಥಶಾಸ್ತ್ರಜ್ಞರು ಇವರು. ಅವ್ರ ಥಿಯರಿ ಏನ್ ಹೇಳುತ್ತೆ ಅಂತಂದ್ರೆ, ಸಜೆಸ್ಟ್ ಕಂಟ್ರೀಸ್ ಕ್ಯಾನ್ ಓನ್ಲಿ ಹ್ಯಾವ್ 2 ಆಫ್ ದಿ ಫಾಲೋವಿಂಗ್ 3. ಈ 3ರಲ್ಲಿ 2 ಮಾತ್ರ ಒಂದು ದೇಶ ಸರಿಯಾಗಿ ನಿರ್ವಹಿಸಬಹುದು. ಮೊದಲನೇದು ಗ್ಲೋಬಲೈಸೇಷನ್, ಎರಡನೇದು ನ್ಯಾಷನಲ್ ಸವರ್ನಿಟಿ, ಮೂರನೇದು ಪಾಪ್ಯುಲರ್ ಡೆಮೋಕ್ರಸಿ. ಅಂತಂದ್ರೆ ಏನು ಕನ್ನಡದಲ್ಲಿ, ಮೊದಲನೇದು ಜಾಗತೀಕರಣವನ್ನ ಮೇಂಟೈನ್ ಮಾಡೋದಾಗಿರ್ಬಹುದು, ಎರಡನೇದು ರಾಷ್ಟ್ರೀಯ ಮಟ್ಟದ ಸಾರ್ವಭೌಮತ್ವ, ನಾವು ಸಾರ್ವಭೌಮ ರಾಷ್ಟ್ರ ಅಂತ ಹೇಳ್ತೀವಲ್ವಾ, ಮೂರನೇದು ಪ್ರಜಾಪ್ರಭುತ್ವ. 3ರಲ್ಲಿ 2 ಮಾತ್ರ ಒಂದ್ಸಾರಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಮೀನ್ಸ್ ಕಂಟ್ರೀಸ್ ಫೇಸ್ ಅ ಡಿಫಿಕಲ್ಟ್ ಚಾಯ್ಸ್ ಅಬೌಟ್ ವಿಚ್ ಟು ಪ್ರಯಾರಿಟೈಸ್. ಹಾಗಾಗಿ ಈ 3ರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ 2 ನಾವು ಮುಂದುವರ್ಸ್ಕೊಂಡು ಹೋದ್ರೆ, ಯಾವ 2 ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೇದು ಅಂತ ಸರಿಯಾಗಿ ನಿರ್ಧಾರ ಮಾಡ್ಲಿಕ್ಕೆ ಎಷ್ಟೋ ಸಾರಿ ಕಷ್ಟ ಆಗುತ್ತೆ. ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಇನ್ ದಿ ವೆಸ್ಟ್. ಮುಖ್ಯವಾಗಿ
ವೆಸ್ಟರ್ನ್ ಕಂಟ್ರೀಸ್ಗಳು ಪಾಶ್ಚಿಮಾತ್ಯ ದೇಶಗಳಲ್ಲಿ ಗ್ಲೋಬಲೈಸೇಷನ್ ಹ್ಯಾಸ್ ಲೆಡ್ ಟು ಎಕನಾಮಿಕ್ ಗ್ರೋತ್. ಗ್ಲೋಬಲೈಸೇಷನ್ ಇಂದ ಎಕನಾಮಿ ಗ್ರೋ ಆಗ್ತಾ ಇದೆ, ಬಟ್ ಆಲ್ಸೋ ಕ್ರಿಯೇಟೆಡ್ ವಿನ್ನರ್ಸ್ ಅಂಡ್ ಲೂಸರ್ಸ್. ಆದ್ರೆ ಅದೇ ಜಾಗತೀಕರಣದಿಂದಾಗಿ ಕೆಲವು ದೇಶಗಳು ಹೆಚ್ಚು ಗಳಿಸ್ತಾ ಇವೆ, ಮತ್ತೆ ಕೆಲವು ದೇಶಗಳು ಲೂಸರ್ಸ್ ಅಂತಂದ್ರೆ ಸೋಲನ್ನು ಕಾಣೋದು. ಅದರ ಅರ್ಥ ಏನು? ಹಿಂದುಳಿತಾ ಇವೆ. ಕೆಲವೇ ದೇಶಗಳು ಮಾತ್ರ ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇವೆ. ಮೆನಿ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಹ್ಯಾವ್ ಮೂವ್ಡ್ ಅಬ್ರಾಡ್. ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಗಳು, ಉತ್ಪಾದಕರಿಗೆ ಸಂಬಂಧಪಟ್ಟ ಉದ್ಯೋಗಗಳು ಬೇರೆ ದೇಶಗಳಿಗೆ ಸ್ಥಳಾಂತರ ಆಗ್ಬಿಟ್ಟಿದೆ. ಲೀಡಿಂಗ್ ಟು ಎಕನಾಮಿಕ್ ಇನ್ಸೆಕ್ಯೂರಿಟಿ, ಆರ್ಥಿಕ ಅಭದ್ರತೆ, ಅಂಡ್ ರಿಸೆಂಟ್ಮೆಂಟ್, ಮತ್ತೆ ಕೆಲವರಲ್ಲಿ ಅಸಮಾಧಾನ ಸೃಷ್ಟಿ ಆಗ್ತಾ ಇದೆ. ಫ್ಯೂಯಲಿಂಗ್ ಪಾಪ್ಯುಲಿಸಮ್ ಅಂಡ್ ನ್ಯಾಷನಲಿಸಮ್. ಹೀಗಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಜನಪ್ರಿಯ ನೀತಿಗಳನ್ನ ಬಯಸ್ತಾ ಇದ್ದಾರೆ, ಮತ್ತೆ ರಾಷ್ಟ್ರೀಯತೆಗೆ ಹೆಚ್ಚು ಉತ್ತೇಜನ ಸಿಗ್ತಾ ಇದೆ ಇದರಿಂದ. ಹಾಗಾದ್ರೆ ಏನೇನ್ ಚಾಯ್ಸ್ ಇರುತ್ತೆ ಒಂದು ಕಂಟ್ರಿ ಹತ್ರ? ಕಂಟ್ರೀಸ್ ಕ್ಯಾನ್ ಕಂಬೈನ್ ಡೆಮೋಕ್ರಸಿ ಅಂಡ್ ಗ್ಲೋಬಲೈಸೇಷನ್ ಬಟ್ ಮೇ ಲೂಸ್ ಸಮ್ ನ್ಯಾಷನಲ್ ಸಾವರ್ನಿಟಿ. ಈಗ ಒಂದು ದೇಶ, ಉದಾಹರಣೆಗೆ ಯುರೋಪಿಯನ್ ಯೂನಿಯನ್ ಅಂತಿದೆ, ಅದೇನ್ ಮಾಡಬಹುದು, ಒಂದು ಡೆಮೋಕ್ರಸಿಯನ್ನ ಮೇಂಟೈನ್ ಮಾಡಬಹುದು, ಪ್ರಜಾಪ್ರಭುತ್ವವನ್ನು ನಿರ್ವಹಿಸ್ಕೊಂಡು ಹೋಗ್ಬಹುದು. ಅದ್ರ ಜೊತೆ ಜಾಗತೀಕರಣ ಎರಡನ್ನ ಸಹ ನಿರ್ವಹಿಸಬಹುದು. ಆದ್ರೆ ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಜಾಗತೀಕರಣಕ್ಕೆ ನಾವು ತೆರ್ಕೊಂಡ ಹಾಗೆ ಬೇರೆ ದೇಶಗಳು ಸಹ ಅದರಲ್ಲಿ ಒಳಗೊಂಡಿರುತ್ತವೆ. ಆ ದೇಶಗಳ ಮಾತನ್ನು ಸಹ ನಾವು ಕೇಳ್ಬೇಕಾಗುತ್ತೆ. ಯಾಕಂದ್ರೆ ಟ್ರೇಡ್, ನಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ನಾವು ಲಾಭವನ್ನ ಪಡ್ಕೊಳ್ಬೇಕಾದ್ರೆ ಎಲ್ಲ ದೇಶಗಳಿಗೂ ಸಮ್ಮತವಾದಂತಹ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅವಾಗ ನಮ್ಮ ದೇಶದ ಸಾರ್ವಭೌಮತೆಗೆ ಹೆಚ್ಚು ವ್ಯಾಲ್ಯೂ ಸಿಕ್ಕೋದಿಲ್ಲ. ಇನ್ ಆಲ್ಟರ್ನೇಟಿವ್ಲಿ ದೇ ಕ್ಯಾನ್ ಪ್ರೊಟೆಕ್ಟ್ ಸಾವರ್ನಿಟಿ ಅಂಡ್ ಗ್ಲೋಬಲೈಸೇಷನ್ ಬಟ್ ಲಿಮಿಟ್ ಡೆಮೋಕ್ರಸಿ ಲೀಡಿಂಗ್ ಟು ಟೆಕ್ನೋಕ್ರಾಟಿಕ್ ರೂಲ್. ಅಂತಂದ್ರೆ ಲೈಕ್ ಇನ್ ಮೆನಿ ಡೆವಲಪಿಂಗ್ ಕಂಟ್ರೀಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿ IMF. ಈಗ ಸಾರಿ IMF ನ ಕೆಲವೊಂದು ರೂಲ್ಸ್ ಗಳ ರೀತಿಯಲ್ಲಿ ಈಗ ಒಂದು ಸಾರ್ವಭೌಮತ್ವ ಮತ್ತೆ ಜಾಗತೀಕರಣ ಎರಡನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಮಿತಿ ಇರುತ್ತೆ. ಅಂದ್ರೆ ಹೆಚ್ಚು ಟೆಕ್ನೋಕ್ರಾಟ್ಸ್ಗಳು, ತಾಂತ್ರಿಕ ಆಡಳಿತ, ಹೆಚ್ಚು ಟೆಕ್ನಾಲಜಿ ಗೊತ್ತಿರೋರು ಅಲ್ಲಿ ಆಡಳಿತ ವಹಿಸ್ಕೊಳ್ತಾರೆ. ಅವಾಗ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುತ್ತೆ. ಜನರು ಆಯ್ಕೆ ಮಾಡಿರುವವರೇ ಹೆಚ್ಚು ಅಲ್ಲಿ ಅಧಿಕಾರದಲ್ಲಿ ಇರ್ತಾರೆ ಅಂತಲ್ಲ. ಯಾಕಂತಂದ್ರೆ ಆಗ ದೇಶದ ಬೇರೆ ಬೇರೆ ವಿಭಾಗಗಳಿಗೆ ತೊಡಕಾಗ್ತಾ ಬರುತ್ತೆ. ಇಲ್ಲಿ ಏನಾಗುತ್ತೆ, ಟೆಕ್ನೋಕ್ರಾಟಿಕ್ ರೂಲ್, ಟೆಕ್ನಿಕಲ್ ಎಕ್ಸ್ಪರ್ಟ್ಗಳು ಹೆಚ್ಚು ಆಡಳಿತವನ್ನು ನಿರ್ವಹಿಸ್ತಾರೆ. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಒಂದು ಸಾವರ್ನಿಟಿ, ದೇಶದ ಸಾರ್ವಭೌಮತೆ, ಅದೇ ರೀತಿ ಗ್ಲೋಬಲೈಸೇಷನ್ ಎರಡನ್ನ ಸಹ ಮೇಂಟೈನ್ ಮಾಡಲಿಕ್ಕೆ ಅವರು ಮುಂದಾಗ್ತಾರೆ. ಅನದರ್ ಆಪ್ಷನ್ ಇಸ್ ಟು ಮೇಂಟೈನ್ ಸಾವರ್ನಿಟಿ ಅಂಡ್ ಡೆಮೋಕ್ರಸಿ ವೈ ಲಿಮಿಟಿಂಗ್ ಗ್ಲೋಬಲೈಸೇಷನ್. ಈಗ ಉದಾಹರಣೆಗೆ ಭಾರತ ಮತ್ತೆ ಚೀನಾ ಇದೆ. ನಮ್ಮ ದೇಶ ಮತ್ತೆ ಚೀನಾ ದೇಶ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮುಖ್ಯವಾದ ಆದ್ಯತೆ ಒಂದು ಸಾವರ್ನಿಟಿ, ನಮ್ಮ ಸಾರ್ವಭೌಮತೆಯನ್ನು ಕಾಪಾಡಿಕೊಳ್ಳೋದು. ಅದೇ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಸಹ ಮುಂದುವರ್ಸ್ಕೊಂಡು ಹೋಗೋದು. ಆವಾಗ ಏನಾಗುತ್ತೆ, ಗ್ಲೋಬಲೈಸೇಷನ್ ಅದಕ್ಕೆ ಮಿತಿ ಇರುತ್ತೆ. ನಾವು ಎಲ್ಲಾ ದೇಶಗಳು ಹೇಳೋ ರೀತಿ ಕೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಗ್ರೂಪಿಂಗ್ಗಳಲ್ಲಿ ನಾವು ಮುಖ್ಯ ಪಾತ್ರನ ವಹಿಸ್ತಾ ಇದ್ರು ಸಹ ನಮ್ಮ ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರೋ ರೀತಿ ನಾವು ನಿರ್ಧಾರಗಳನ್ನ ಕೈಗೊಳ್ಳೋದಿಲ್ಲ. ಇದು ಇದರ ಮುಖ್ಯವಾದ ಅಂಶ. ಕರೆಂಟ್ ಕ್ರೈಸಿಸ್ ಇನ್ ದ ವೆಸ್ಟ್. ಈಗ ಬೇರೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಕ್ರೈಸಿಸ್ ಇನ್ ದ ವೆಸ್ಟ್ ಟುಡೇ ಸೀಮ್ಸ್ ಫ್ರಾಮ್ ಟ್ರೈಯಿಂಗ್ ಟು ಬ್ಯಾಲೆನ್ಸ್ ಡೆಮೋಕ್ರಸಿ, ಸಾವರ್ನಿಟಿ ಅಂಡ್ ಗ್ಲೋಬಲೈಸೇಷನ್. ಎಲ್ಲವನ್ನ ಸಹ ಮೇಂಟೈನ್ ಮಾಡಬೇಕು, ಎಲ್ಲವನ್ನ ಒಂದೇ ಸಾರಿ ನಾವು ನಿರ್ವಹಿಸ್ಕೊಂಡು ಹೋಗ್ಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಫೇಲ್ ಆಗ್ತಾ ಇದ್ದಾರೆ, ಸಫಲತೆಯನ್ನು ಕಾಣ್ತಾ ಇಲ್ಲ. ಬ್ಯಾಕ್ಲ್ಯಾಶ್ ಅಗೇನ್ಸ್ಟ್ ಗ್ಲೋಬಲೈಸೇಷನ್ ಅಂಡ್ ಪೊಲಿಟಿಕಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಒಂದು ಗ್ಲೋಬಲೈಸೇಷನ್ ವಿರುದ್ಧ ಎಷ್ಟೋ ದೇಶಗಳಲ್ಲಿ ಧ್ವನಿಯನ್ನು ಎತ್ತಾ ಇದ್ದಾರೆ, ಅದು ಜನರಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ಮತ್ತೆ ಪೊಲಿಟಿಕಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅಲ್ಲಿರುವ ಸರ್ಕಾರದ ಕುರಿತಾಗಿ ಜನರು ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಾರೆ, ಅದನ್ನು ಒಪ್ಕೊಳ್ತಾ ಇಲ್ಲ. ಸೊ ದಟ್ ಲೆಡ್ ಟು ಪಾಪ್ಯುಲಿಸಮ್, ಪ್ರೊಟೆಕ್ಷನಿಸಮ್ ಅಂಡ್ ಮಿಸ್ಟ್ರಸ್ಟ್ ಇನ್ ದಿ ಡೆಮೋಕ್ರಾಟಿಕ್ ಇನ್ಸ್ಟಿಟ್ಯೂಷನ್ಸ್. ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಒಂದು ಜಾಗತೀಕರಣ, ಮತ್ತೆ ಈಗ ಪ್ರೊಟೆಕ್ಷನಿಸಮ್ ಅಂತ ನೀವು ಕೇಳಿರಬಹುದು, ರಕ್ಷಣಾವಾದ ಅಂತಂದ್ರೆ ತಮ್ಮ ದೇಶದ ಉತ್ಪನ್ನಗಳಿಗೆ ಹೆಚ್ಚು ಆದ್ಯತೆ ಕೊಡೋದು. ಬೇರೆ ದೇಶಗಳ ಉತ್ಪನ್ನಗಳಿಗೆ ಲಾಸ್ ಆದ್ರೂ ಪರವಾಗಿಲ್ಲ, ಬೇರೆ ದೇಶಕ್ಕೆ ಏನಾದ್ರೂ ಪರವಾಗಿಲ್ಲ, ನಮ್ಮ ದೇಶದ ಇಂಡಸ್ಟ್ರಿಗಳು ಅಥವಾ ಉತ್ಪನ್ನಗಳು, ಉದ್ಯಮಗಳು ಹೆಚ್ಚು ಲಾಭವನ್ನು ಗಳಿಸೋದು. ಆ ಮೂಲಕ ದೇಶದ ಆರ್ಥಿಕತೆ ಒಳ್ಳೆಯ ದಾರಿಯತ್ತ ಸಾಗ್ತಾ ಇರೋದು. ಅದು ರಕ್ಷಣಾವಾದ, ರಕ್ಷಿಸೋದು ನಮ್ಮ ದೇಶದನ್ನ. ಅದರ ಮೇಲೆ ಫೋಕಸ್ ಮಾಡುತ್ತವೆ ಎಷ್ಟೋ ದೇಶಗಳು. ಇನ್ನು ಜನಪರ ನೀತಿಗಳನ್ನ, ಪಾಪ್ಯುಲಿಸಮ್ ಅಂತಂದ್ರೆ ಜನಪ್ರಿಯ ನೀತಿಗಳನ್ನ, ಉದಾಹರಣೆಗೆ ಫ್ರೀ ಬೀಸ್ ಅಂತ ಹೇಳ್ತೀವಲ್ವಾ, ಜನರಿಗೆ ಅದು ಇಷ್ಟ ಆಗತ್ತೆ. ಆ ಒಂದು ನೀತಿಗಳಂತಂದ್ರೆ ಜನರು ಅದನ್ನ ಒಪ್ಕೊಳ್ತಾರೆ. ಅಂತ ನೀತಿಗಳನ್ನ ಹೆಚ್ಚು ಜಾರಿಗೊಳಿಸ್ತಾ ಇದ್ದಾರೆ. ಹೀಗಾಗಿ ಅದು ಆರ್ಥಿಕವಾಗಿ ಕೆಲವೊಂದು ಸಮಸ್ಯೆಗಳನ್ನ ದೀರ್ಘಕಾಲದಲ್ಲಿ, ಎಷ್ಟೋ ದಿನಗಳ ನಂತರ ತಂದೊಡ್ಡಬಹುದು. ಅದೇ ಸಂದರ್ಭದಲ್ಲಿ ಕೆಲವೊಂದು ದೇಶಗಳಲ್ಲಿ ಈಗ ಡೆಮೋಕ್ರಾಟಿಕ್ ಇನ್ಸ್ಟಿಟ್ಯೂಷನ್ಗಳು, ಪ್ರಜಾಪ್ರಭುತ್ವ ಸಂಸ್ಥೆಗಳ ಮೇಲೆ ಜನರಿಗೆ ನಂಬಿಕೆ ಕಡಿಮೆ ಆಗ್ತಾ ಇದೆ. ಹೀಗೆ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇದೆ. ಹಾಗಾಗಿ ಮೂರರಲ್ಲಿ ಯಾವ್ದಾದ್ರು ಎರಡನ್ನ ಮ್ಯಾನೇಜ್ ಮಾಡಬಹುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಕ್ಲೀನ್ ಎಐಗೆ ಸಂಬಂಧಪಟ್ಟಂತಹ ವಿಚಾರ ನೋಡೋಣ ಏನು ಅಂತ. ಎಐ ಅಂಡ್ ರಿನ್ಯೂಯಬಲ್ ಎನರ್ಜಿ. ಒಂದ್ ಕಡೆ ನಮ್ಗೆ ಎಐ ಬೇಕು,
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು. ಇನ್ನೊಂದು ಕಡೆ ನವೀಕರಿಸಬಹುದಾದ ಇಂಧನಗಳು ಸಹ ಬೇಕು. ಆಸ್ AI ಟೆಕ್ನಾಲಜಿ ಗ್ರೋಸ್ ಇಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಎಲೆಕ್ಟ್ರಿಸಿಟಿ. ಆದ್ರೆ AI ಡೆವಲಪ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ವಿದ್ಯುತ್ ಶಕ್ತಿ ತುಂಬಾ ಬೇಕಾಗುತ್ತೆ. ಟು ಅವಾಯ್ಡ್ ನೆಗೆಟಿವ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ಸ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಪವರ್ AI ವಿತ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಲೈಕ್ ಸೋಲಾರ್ ಅಂಡ್ ನ್ಯೂಕ್ಲಿಯರ್ ಪವರ್. ಹಾಗಾಗಿ AI ಬೆಳವಣಿಗೆ, AI ವ್ಯಾಪ್ತಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದನ್ನ ನಾವು ಮುಖ್ಯವಾಗಿ ನವೀಕರಿಸಬಹುದಾದ ಇಂಧನಗಳ ಮೂಲಕ ಅದನ್ನ ನಾವು ಹೆಚ್ಚು ಬಳಸಬೇಕು. ಅದನ್ನ ಬಳಸೋದು ಅನಿವಾರ್ಯ, ಬೇರೆ ದಾರಿ ಇಲ್ಲ. ಉದಾಹರಣೆಗೆ ಸೌರಶಕ್ತಿ ಮತ್ತೆ ಪರಮಾಣು ಶಕ್ತಿಯನ್ನ AI ಅನ್ನ ಡೆವಲಪ್ ಮಾಡ್ಲಿಕ್ಕೆ ಉಪಯೋಗಿಸೋದು. ದಿಸ್ ವಿಲ್ ಹೆಲ್ಪ್ ರೆಡ್ಯೂಸ್ ಎಮಿಷನ್ಸ್ ಅಂಡ್ ದಿ ಎನ್ವೈರನ್ಮೆಂಟಲ್ ಕಾಸ್ಟ್ ಆಫ್ AI ಡೆವಲಪ್ಮೆಂಟ್. ಒಂದು ವೇಳೆ ನಾವು ನವೀಕರಿಸಬಹುದಾದ ಇಂಧನಗಳನ್ನ ಹೆಚ್ಚು ಬಳಸಿದ್ರೆ ಅದರಿಂದ ಮುಖ್ಯವಾಗಿ ಎಮಿಷನ್, ಕಾರ್ಬನ್ ಎಮಿಷನ್, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಗಳು ಕಡಿಮೆ ಆಗುತ್ತೆ, ಉತ್ಸರ್ಜನೆ ಕಡಿಮೆ ಆಗುತ್ತೆ. ಅಂಡ್ ಎನ್ವೈರನ್ಮೆಂಟಲ್ ಕಾಸ್ಟ್, ಪರಿಸರದ ಮೇಲೆ ಆಗ್ತಾ ಇರತಕ್ಕಂಥ ಬೇರೆ ಬೇರೆ ಹಾನಿಯಾಗಿರ್ಬಹುದು ಮತ್ತೆ ಬೇರೆ ಬೇರೆ ವೆಚ್ಚ, ಅಂತಂದ್ರೆ ನವೀಕರಿಸಬಹುದಾದ ಇಂಧನಗಳನ್ನ ನಾವು ರೂಪಿಸ್ಲಿಕ್ಕೆ ಆಮೇಲೆ ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ. ಫಾಸಿಲ್ ಫ್ಯೂಯಲ್ಗಳೆಲ್ಲ ನಾಶ ಆಗ್ತಾ ಇವೆ, ಅಂತಂದ್ರೆ ಖಾಲಿ ಆಗ್ತಾ ಇವೆ. ಹೀಗಾಗಿ ವೆಚ್ಚವನ್ನ ಉಳಿಸಿ ನಾವು ಸುಸ್ಥಿರ ಪರಿಸರದ ಕಡೆ, ಸುಸ್ಥಿರ ಬೆಳವಣಿಗೆ ಕಡೆ ಮುಖ ಮಾಡಬಹುದು. ಆವಾಗ ಡೇಟಾ ಸೆಂಟರ್ಸ್ ಅಂಡ್ ಸಸ್ಟೈನಬಿಲಿಟಿ. AI ಡೇಟಾ ಸೆಂಟರ್ಸ್ ವಿಚ್ ರಿಕ್ವೈರ್ ಲಾರ್ಜ್ ಅಮೌಂಟ್ಸ್ ಆಫ್ ಎನರ್ಜಿ. ಈ ಡೇಟಾ ಸೆಂಟರ್ಗಳು, ದತ್ತಾಂಶ ಕೇಂದ್ರಗಳು ಅಂತ ಹೇಳ್ಬಹುದು, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಏನು ಬೇಕಾಗುತ್ತೆ, ಬೇರೆ ಬೇರೆ ಶಕ್ತಿಯ ಮೂಲಗಳು ಬೇಕಾಗುತ್ತೆ. ಕ್ಯಾನ್ ಬಿ ಪೇರ್ಡ್ ವಿತ್ ರಿನ್ಯೂಯಬಲ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್. ಹಾಗಾಗಿ ಅಲ್ಲಿ ನಾವು ನವೀಕರಿಸಬಹುದಾದ ಇಂಧನಗಳನ್ನ ಬಳಸಬೇಕು. ಇಂಡಿಯನ್ ಕಂಪನೀಸ್ ಆರ್ ಆಲ್ರೆಡಿ ಇನ್ವೆಸ್ಟಿಂಗ್ ಇನ್ ರಿನ್ಯೂಯಬಲ್ ಎನರ್ಜಿ ಅಂಡ್ ಯೂಸಿಂಗ್ ಸೋಲಾರ್ ಪವರ್ ಎಟ್ ಡೇಟಾ ಸೆಂಟರ್ಸ್ ವುಡ್ ಹೆಲ್ಪ್ ರೆಡ್ಯೂಸ್ ದಿ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್. ಇನ್ನು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಷ್ಟೋ ಕಂಪನಿಗಳು ಸೌರಶಕ್ತಿಯನ್ನು ಬಳಸೋದ್ರ ಮೂಲಕ ಈ ಒಂದು ಬೇರೆ ಬೇರೆ ಡೇಟಾ ಸೆಂಟರ್ ನಿಂದ ಪರಿಸರದ ಮೇಲೆ ಏನು ದುಷ್ಪರಿಣಾಮ ಉಂಟಾಗ್ತಾ ಇತ್ತು ಅದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಇನ್ನು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಫ್ AI, ಪರಿಸರದ ಮೇಲೆ ಏನು ಪರಿಣಾಮ ಆಗುತ್ತೆ. ಬಿಸೈಡ್ಸ್ ಎನರ್ಜಿ ಕನ್ಸಂಪ್ಷನ್, ಮೊದಲನೇದು ಎನರ್ಜಿ ಕನ್ಸಂಪ್ಷನ್, ಅದನ್ನ ನೋಡಿದ್ವಿ, ಶಕ್ತಿಯನ್ನು ಹೆಚ್ಚು ಉಪಯೋಗಿಸ್ಕೊಳ್ತವೆ. AI ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಟು ಎನ್ವೈರನ್ಮೆಂಟಲ್ ಚಾಲೆಂಜಸ್ ಲೈಕ್ ಮೈನಿಂಗ್ ಫಾರ್ ಮಿನರಲ್ಸ್. ಅಂತಂದ್ರೆ ಉದಾಹರಣೆಗೆ ಒಂದು ಚಿಪ್ ಅನ್ನ ರೆಡಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋ ಮಿನರಲ್ಗಳನ್ನ ಮೈನ್ ಮಾಡಬೇಕು, ಖನಿಜಗಳನ್ನ ಗಣಿಗಾರಿಕೆ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ವಾಟರ್ ಯೂಸೇಜ್, ಈ ಚಿಪ್ಗಳನ್ನ ತೊಳೆಯೋದಾಗಿರಬಹುದು, ಬೇರೆ ಬೇರೆ ವಿಧಾನಕ್ಕೋಸ್ಕರ ನೀರನ್ನು ಹೆಚ್ಚು ಬಳಸ್ತಾರೆ. ಅಂಡ್ ವೇಸ್ಟ್ ಫ್ರಾಮ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಾನಿಕ್ಸ್, ಇದೆಲ್ಲ ತಯಾರು ಮಾಡಬೇಕಾದ್ರೆ ವೇಸ್ಟ್ ಜನರೇಟ್ ಆಗುತ್ತೆ, ಆ ತ್ಯಾಜ್ಯವನ್ನ ಸಹ ನಿರ್ವಹಿಸಬೇಕಾಗುತ್ತೆ. ಆಸ್ ಇಂಡಿಯಾ ಗ್ರೋಸ್ ಇನ್ ಟೆಕ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಟ್ ಮಸ್ಟ್ ಬ್ಯಾಲೆನ್ಸ್ AI ಎಕ್ಸ್ಪಾನ್ಷನ್ ವಿತ್ ಸಸ್ಟೈನಬಲ್ ಪ್ರಾಕ್ಟೀಸಸ್ ಟು ಮೀಟ್ ಇಟ್ಸ್ ನೆಟ್ ಝೀರೋ ಗೋಲ್ ಬೈ 2070. ನಮ್ಮ ಗುರಿ ಇದೆಯಲ್ವಾ, 2070 ಹೊತ್ತಿಗೆ ನೆಟ್ ಝೀರೋ, ನಿವ್ವಳ ಶೂನ್ಯ ಗುರಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಷ್ಟು ಎಮಿಟ್ ಮಾಡ್ತಾ ಇದ್ದೇವೋ ಅಷ್ಟು ಅಬ್ಸಾರ್ಬ್ ಆಗಬೇಕು. ಹಾಗಾಗಿ ಈ ಗುರಿಯನ್ನು ಸಾಧಿಸ್ಲಿಕ್ಕೆ ಏನ್ ಮಾಡಬೇಕು, ನಮ್ಮ AI ಎಕ್ಸ್ಪಾನ್ಷನ್ ಅನ್ನ, AI ಬೆಳವಣಿಗೆನ ವಿಸ್ತರಿಸುವುದರ ಜೊತೆ ಸಸ್ಟೈನೇಬಲ್ ಪ್ರಾಕ್ಟೀಸ್ಗಳನ್ನ, ಸುಸ್ಥಿರ ಕ್ರಮಗಳನ್ನ ನಾವು ಅಳವಡಿಸಿಕೊಂಡ್ರೆ ಮಾತ್ರ ನೆಟ್ ಝೀರೋವನ್ನ ಸಾಧಿಸಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್, ರಿಯಲ್ ಇಂಡಿಯನ್ ಆರ್ಬಿಟ್ರೇಟರ್ ನೀಡ್ಸ್ ಟು ಸ್ಟ್ಯಾಂಡ್ ಅಪ್. ಈಗ ಆರ್ಬಿಟ್ರೇಟರ್, ಕೆಲವೊಂದು ಕಡೆ ಆರ್ಬಿಟ್ರೇಟರ್ಗೆ ತೀರ್ಪು ಕೊಡೋರು ಅಂತ ಇರ್ತಾರೆ. ಅಂತಂದ್ರೆ ಈಗ ಎರಡು ಚಿಕ್ಕ ಮಟ್ಟದಲ್ಲಿ ಹಳ್ಳಿಗಳಲ್ಲೇ ಜಗಳ ಆದ್ರೆ ಈಗ ಕೆಲವೊಂದು ಕಡೆ ಪಂಚಾಯಿತಿಗಳು ಅಂತ ಇರುತ್ತೆ, ಆ ಪಂಚಾಯಿತಿಲಿ ಕೆಲವೊಬ್ರು ಕೂತ್ಕೊಂಡಿರ್ತಾರೆ, ಅವರು ಬಂದು ತೀರ್ಮಾನವನ್ನು ಕೊಡ್ತಾರೆ. ಲೋಕ್ ಅದಾಲತ್ ಅನ್ನುವಂತ ಒಂದು ಸಿಸ್ಟಮ್ ಅನ್ನ ಕೇಳಿರ್ಬಹುದು, ಅಲ್ಲೂ ಸಹ ಆರ್ಬಿಟ್ರೇಟರ್ಗಳು ಇರ್ತಾರೆ. ಅಂತಂದ್ರೆ ಕೋರ್ಟ್ಗೆ ಹೋಗದೆ ಮೊದಲಿನ ಹಂತಗಳಲ್ಲೇ, ಪ್ರಾಥಮಿಕ ಹಂತಗಳಲ್ಲೇ ಸಮಸ್ಯೆಯನ್ನು ನಿವಾರಿಸುವವರು. ನಮ್ಮ ದೇಶದಲ್ಲಿ ಉತ್ತಮ ಕೌಶಲ್ಯವನ್ನು ಹೊಂದಿರುವಂತಹ ನುರಿತವಾದಂತಹ ಮಧ್ಯಸ್ಥಗಾರರು ಅಂತಂದ್ರೆ ಸರಿಯಾದ ಟರ್ಮ್ ಅನ್ನೋಕ್ಕಿಂತ ಮಧ್ಯಸ್ಥಿಕೆ ವಹಿಸುವವರು, ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆನೆ ಎರಡು ಪಾರ್ಟಿಗಳ ಮಧ್ಯೆ, ಅಂತಂದ್ರೆ ಎರಡು ವಿಭಾಗಗಳ ಮಧ್ಯೆ ಪರ ಮತ್ತೆ ವಿರೋಧ ವಾದಗಳನ್ನ ಆಲಿಸಿ ಅಲ್ಲೇ ಆ ಸಮಸ್ಯೆಯನ್ನ ಸಾಲ್ವ್ ಮಾಡುವರು ಅಂತ ತೀರ್ಪುಗಾರರ ಅವಶ್ಯಕತೆ ಇದೆ. ಇಂಡಿಯಾಸ್ ಆರ್ಬಿಟ್ರೇಷನ್ ಸಿಸ್ಟಮ್ ನೀಡ್ಸ್ ಮೋರ್ ಸ್ಕಿಲ್ಡ್ ಆರ್ಬಿಟ್ರೇಟರ್ಸ್, ನಾಟ್ ಜಸ್ಟ್ ಫಾರ್ಮರ್ ಜಡ್ಜಸ್. ಎಷ್ಟೋ ಕಡೆ ಈಗಾಗಲೇ ರಿಟೈರ್ಡ್ ಆಗಿರುವಂತಹ ಜಡ್ಜಸ್ ಗಳನ್ನ ಈ ಒಂದು ಕೆಲಸಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ. ಆರ್ಬಿಟ್ರೇಟರ್ ಶುಡ್ ಬಿ ಟ್ರೈನ್ಡ್ ಸ್ಪೆಸಿಫಿಕಲಿ ಇನ್ ಆರ್ಬಿಟ್ರೇಷನ್ ಪ್ರೊಸೆಸ್ ಇನ್ ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸಸ್, ನಾಟ್ ಜಸ್ಟ್ ಲೀಗಲ್ ಎಕ್ಸ್ಪರ್ಟೈಸ್. ಕೇವಲ ಕಾನೂನಿನಲ್ಲಿ ಅವರಿಗೆ ಎಕ್ಸ್ಪರ್ಟೈಸ್ ಅಂತಂದ್ರೆ ಅದರಲ್ಲಿ ಹೆಚ್ಚು ತಂತ್ರಜ್ಞರ ಆಗಿದ್ರೆ, ಅದರದ್ದು ತಜ್ಞತೆ ಇದ್ರೆ ಸಾಕಾಗೋದಿಲ್ಲ. ಅವರು ಜಾಗತಿಕ ಮಟ್ಟದಲ್ಲಿ ಏನೇನು ಉತ್ತಮ ಕ್ರಮಗಳನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಅದನ್ನು ಸಹ ತಿಳ್ಕೊಂಡಿರ್ಬೇಕು. ಹ್ಯಾಂಡಲ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ ಎಫಿಷಿಯೆಂಟ್ಲಿ, ಅವಾಗ ಕೇವಲ ನಮ್ಮ ದೇಶದ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ವಿವಾದಗಳನ್ನ ಸಹ ಸಮರ್ಥವಾಗಿ ಅವರು ಪರಿಹರಿಸಬಹುದು. ಟ್ರೈನಿಂಗ್ ಅಂಡ್ ಡೈವರ್ಸಿಫಿಕೇಶನ್, the pool of Indian arbitrators should include experts from various fields, not just lawyers and retired judges. ಮೊದಲೇ ಹೇಳಿದಾಗೆ ಕೇವಲ ಕಾನೂನು ವಿಭಾಗಗಳಿಂದ ಜಡ್ಜಸ್ಗಳು, ಲಾಯರ್ಗಳು ಮಾತ್ರ ಅಲ್ಲ, ಬೇರೆ ಬೇರೆ ವಿಭಾಗಗಳಿಂದ ಅವರನ್ನು ಆರಿಸ್ಕೊಳ್ಬೇಕು.
All arbitrators should undergo specialized training to improve their skill and ensure high quality decision making. ಪ್ರತಿಯೊಬ್ಬರಿಗೂ ಸಹ ಉತ್ತಮ ತರಬೇತಿಯನ್ನು ಕೊಡಬೇಕು. ಆ ಮೂಲಕ ಉತ್ತಮ ಗುಣಮಟ್ಟದ ನಿರ್ಧಾರ ತೆಗೆದುಕೊಳ್ಳುವಿಕೆಯ ಪ್ರೊಸೆಸ್ಗಳನ್ನ ಅವರು ಅಳವಡಿಸಿಕೊಳ್ಬೇಕು. ಮಾಡ್ತಾ ಇದ್ದಾರೆ ಅಂತ ಖಚಿತಪಡಿಸಿಕೊಂಡಾಗ ಮಾತ್ರ ಎಲ್ಲ ವ್ಯವಸ್ಥೆಗಳು ಸುಗಮವಾದ ಹಾದಿಯಲ್ಲಿ ಸಾಗ್ತಾ ಇರುತ್ತೆ. ಗ್ಲೋಬಲ್ ರೆಕಗ್ನಿಷನ್ ಆಫ್ ಇಂಡಿಯನ್ ಆರ್ಬಿಟ್ರೇಟರ್ಸ್. ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಯಾವ ರೀತಿ ಇದೆ ಅಂತಂದ್ರೆ, ಇಂಡಿಯನ್ ಆರ್ಬಿಟ್ರೇಟರ್ಸ್ ಆರ್ ಆಫನ್ ಓವರ್ಲುಕ್ಡ್ ಇನ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್. ಹೆಚ್ಚಾಗಿ ಇವರನ್ನ ಕಡೆಗಣಿಸ್ತಾ ಇದ್ದಾರೆ. ಟು ಚೇಂಜ್ ದಿಸ್, ಇಂಡಿಯಾ ನೀಡ್ಸ್ ಟು ಇನ್ವೆಸ್ಟ್ ಇನ್ ಕ್ರಿಯೇಟಿಂಗ್ ಪ್ರೊಫೆಷನಲ್ ವೆಲ್ ಟ್ರೈನ್ಡ್ ಆರ್ಬಿಟ್ರೇಷನ್ ಕಮ್ಯುನಿಟಿ ದಟ್ ಕ್ಯಾನ್ ಗೇನ್ ರೆಕಗ್ನಿಷನ್ ಆನ್ ದಿ ಗ್ಲೋಬಲ್ ಸ್ಟೇಜ್. ಅಂತಂದ್ರೆ ಸರಿಯಾದ ಟ್ರೈನಿಂಗ್ ಇರುವಂತದ್ದು, ಸರಿಯಾದ ವೃತ್ತಿಪರರಾದಂತಹ, ಸರಿಯಾದ ತರಬೇತಿ, ಉತ್ತಮ ತರಬೇತಿ ಪಡೆದಿರುವಂತಹ ಮಧ್ಯಸ್ಥಿಕೆಯನ್ನು ವಹಿಸುವಂತಹ ಸಮುದಾಯವನ್ನು ನಾವು ಸೃಷ್ಟಿಸಬೇಕು. ಇದಕ್ಕೆ ಭಾರತ ಹೂಡಿಕೆಯನ್ನು ಮಾಡಬೇಕು, ತರಬೇತಿಯನ್ನು ಕೊಡಬೇಕು. ಮುಂತಾದ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಆರ್ಬಿಟ್ರೇಟರ್ಗಳನ್ನು ನಾವು ರೂಪಿಸಬಹುದು ಜಾಗತಿಕ ಮಟ್ಟದಲ್ಲಿ. ಆವಾಗ ಭಾರತದ ಮನ್ನಣೆ ಹೆಚ್ಚಾಗುತ್ತೆ. ಸ್ಥಳೀಯವಾಗೂ ಸಹ ಎಷ್ಟೋ ಸಮಸ್ಯೆಗಳು ಪ್ರಾರಂಭಿಕ ಹಂತದಲ್ಲಿ ಕೊನೆ ಕಾಣುತ್ತೆ. ಇನ್ನು ಮುಂದೆ ಇಂಡಿಯಾಸ್ ಎಐ ಕಂಪ್ಯೂಟ್ ಕಾನಂಡ್ರಮ್. ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ? ಚಾಲೆಂಜಸ್ ವಿತ್ ಲೋ ಬಿಡ್ ಪ್ರೈಸಿಂಗ್. ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನು ತರುತ್ತೆ. ಉದಾಹರಣೆಗೆ ಇಂಡಿಯಾ ಎಐ, ದ ಬಿಡ್ಡಿಂಗ್ ಪ್ರೊಸೆಸ್ ಫಾರ್ ಎಐ ಕಂಪ್ಯೂಟ್ ಸರ್ವಿಸಸ್. ಎಐಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಂಪ್ಯೂಟ್ ಸರ್ವಿಸ್ಗಳಂತ ಇರುತ್ತೆ. ಅಂತಂದ್ರೆ ಆ ಒಂದು ವ್ಯವಸ್ಥೆಗಳನ್ನ, ಸೇವೆಗಳನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಕಂಪನಿಗಳು ಬಿಡ್ ಮಾಡುತ್ತೆ. ಹರಾಜ್ನಲ್ಲಿ ಅದನ್ನ ಖರೀದಿಸೋ ರೀತಿ ಅದನ್ನ ಬಿಡ್ ಮಾಡ್ತಾರೆ. ಆಗ ಪ್ರೈಸ್ಗಳನ್ನ ಕಡಿಮೆ ಇಡ್ತಾರೆ. ಪ್ರೈಸ್ ಕಡಿಮೆ ಇಟ್ಟರೆ ಏನಾಗ್ಬಿಡುತ್ತೆ? ಲೀಡ್ಸ್ ಟು ಎಕ್ಸ್ಟ್ರೀಮ್ಲಿ ಲೋ ಪ್ರೈಸಸ್ ವಿಚ್ ಕ್ಯಾನ್ ಅಫೆಕ್ಟ್ ದಿ ಕ್ವಾಲಿಟಿ ಆಫ್ ಸರ್ವಿಸ್ ಅಂಡ್ ಡಿಸ್ಕರೇಜ್ ಇನ್ವೆಸ್ಟ್ಮೆಂಟ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಪ್ರೈಸ್ ಕಡಿಮೆ ಇದ್ದಾಗ ಕ್ವಾಲಿಟಿ ಕಡಿಮೆ ಮಾಡ್ಲಿಕ್ಕೆ ಅವರು ಮುಂದಾಗ್ತಾರೆ. ಹಾಗಾಗಿ ಆಮೇಲೆ ಗುಣಮಟ್ಟ ಕಡಿಮೆ ಆಗುತ್ತೆ, ಕ್ವಾಲಿಟಿ. ಅದೇ ರೀತಿ ಸಂಶೋಧನೆ ಹಾಗೂ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ನಿರುತ್ಸಾಹಗೊಳ್ತಾರೆ. ಇದು ಕ್ವಾಲಿಟಿ ಸರಿ ಇಲ್ಲ ಅಂತಂದ್ರೆ ಅದರಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಲಿಮಿಟಿಂಗ್ ಲಾಂಗ್ ಟರ್ಮ್ ಗ್ರೋತ್. ಹಾಗಾಗಿ ದೀರ್ಘಕಾಲದಲ್ಲಿ ಇದರಲ್ಲಿ ಬೆಳವಣಿಗೆ ನಾವು ಕಾಣಲಿಕ್ಕೆ ಆಗೋದಿಲ್ಲ. ಇನ್ನು ಬ್ಯೂರೋಕ್ರಾಟಿಕ್ ಹರ್ಡಲ್ಸ್ ಫಾರ್ ಯೂಸರ್ಸ್. ಅಧಿಕಾರಶಾಹಿ, ಕೆಲವೊಂದು ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸೋದು ಅಥವಾ ಮಧ್ಯವರ್ತಿಗಳ ರೀತಿ ಕೆಲವೊಂದು ತೊಂದರೆಗಳನ್ನ ಕೊಡ್ತಾರೆ. ದ ಅಪ್ಲಿಕೇಶನ್ ಪ್ರೊಸೆಸ್ ಫಾರ್ ಸ್ಟಾರ್ಟ್ಅಪ್ಸ್ ಟು ಆಕ್ಸೆಸ್ ಎಐ ಕಂಪ್ಯೂಟರ್ಸ್ ರಿಸೋರ್ಸಸ್ ಇಸ್ ಕಾಂಪ್ಲೆಕ್ಸ್. ಈಗ ಎಐ ಡೆವಲಪ್ ಮಾಡ್ಲಿಕ್ಕೆ ಬೇರೆ ಬೇರೆ ಸಾಧನೆಗಳು ಬೇಕು. ಅದನ್ನ ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ಅಪ್ಗಳು ಅರ್ಜಿ ಸಲ್ಲಿಸಬೇಕು. ಆದ್ರೆ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ಇದೆಯಲ್ವಾ, ಅದು ತುಂಬಾ ಸಂಕೀರ್ಣ ಆಗಿದೆ, ತುಂಬಾ ಸ್ಟೆಪ್ಸ್ ಗಳಿದೆ, ಹಲವಾರು ವಿಭಾಗಗಳಿಗೆ ತಿರುಗಾಡಬೇಕಾಗುತ್ತೆ. ವಿತ್ ಮೆನಿ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಅಂಡ್ ಇವ್ಯಾಲ್ಯುಯೇಷನ್. ತುಂಬಾ ಕಡೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗುತ್ತೆ. ಮೌಲ್ಯಮಾಪನ ವ್ಯವಸ್ಥೆ ತುಂಬಾ ಕಠಿಣ ಆಗಿರುತ್ತೆ. ಮತ್ತೆ ಅರ್ಹತಾ ಮಾನದಂಡಗಳು ಜಾಸ್ತಿ ಇರುತ್ತೆ. ವಿಚ್ ಕ್ಯಾನ್ ಸ್ಲೋ ಡೌನ್ ಇನೋವೇಷನ್ ಅಂಡ್ ಹಿಂಡರ್ ಕ್ವಿಕ್ ಆಕ್ಸೆಸ್ ಟು ನೆಸೆಸರಿ ರಿಸೋರ್ಸಸ್. ಹಾಗಾಗಿ ಇದರಿಂದಾಗಿ ನಾವೀನ್ಯತೆ, ಇನೋವೇಷನ್ ನಿಧಾನವಾಗಿ ಸಾಗ್ತಾ ಹೋಗುತ್ತೆ. ಮತ್ತೆ ಅಗತ್ಯವಾಗಿರೋ ಸಂಪನ್ಮೂಲಗಳನ್ನ ಸ್ಟಾರ್ಟ್ಅಪ್ಗಳು ತಮಗೆ ಬೇಕಾದಾಗ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀಡ್ ಫಾರ್ ಅ ಸಸ್ಟೈನಬಲ್ ಮಾರ್ಕೆಟ್. ಹಾಗಾಗಿ ಏನು ಅವಶ್ಯಕತೆ ಇದೆ ಅಂತಂದ್ರೆ, ಇಂಡಿಯಾಸ್ ಕರೆಂಟ್ ಎಐ ಕಂಪ್ಯೂಟ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಲಿಮಿಟೆಡ್ ಕಂಪೇರ್ ಟು ಅದರ್ ಕಂಟ್ರೀಸ್. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಈ ಒಂದು ಮೂಲಸೌಕರ್ಯಗಳು ತುಂಬಾ ಸೀಮಿತ ಆಗಿದೆ, ಬೇಕಾದಷ್ಟು ಇಲ್ಲ. ಅಂಡ್ ವೈಲ್ ಗವರ್ಮೆಂಟ್ ಫಂಡಿಂಗ್ ಇಸ್ ಹೆಲ್ಪಿಂಗ್ ಇನ್ ದ ಶಾರ್ಟ್ ಟರ್ಮ್. ಸರ್ಕಾರ ಹಣಕಾಸಿನ ಸಹಾಯವನ್ನು ಕೊಡ್ತಾ ಇದೆ, ತಾತ್ಕಾಲಿಕವಾಗಿ ಅದು ಪರವಾಗಿಲ್ಲ. ಆದ್ರೆ ಇಟ್ ಇಸ್ ಕ್ರೂಷಿಯಲ್ ಟು ಬಿಲ್ಡ್ ಕಾಂಪಿಟೇಟಿವ್ ಕನ್ಸ್ಯೂಮರ್ ಡ್ರಿವನ್ ಮಾರ್ಕೆಟ್ ಅಂತ. ನಮಗೀಗ ಬೇಕಾಗಿರೋದು ಸ್ಪರ್ಧಾತ್ಮಕವಾದಂತಹ ಗ್ರಾಹಕರನ್ನ ಮುಖ್ಯವಾಗಿ ಇಟ್ಕೊಂಡು ಮಾರುಕಟ್ಟೆಯನ್ನು ನಿರ್ಮಿಸಬೇಕು. ಆದ್ರೆ ಸರ್ಕಾರ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇಲ್ಲ. ವೇರ್ ಪ್ರೊವೈಡರ್ಸ್ ಫೋಕಸ್ ಆನ್ ಕ್ವಾಲಿಟಿ ಸೊಲ್ಯೂಷನ್, ನಾಟ್ ಜಸ್ಟ್ ಲೋ ಪ್ರೈಸಸ್. ಜಸ್ಟ್ ಕಡಿಮೆ ದರದ ಅಂತಂದ್ರೆ ಪ್ರೈಸ್ ಕಡಿಮೆ ಇದ್ರೆ ಸಾಕಾಗೋದಿಲ್ಲ, ಕ್ವಾಲಿಟಿ, ಗುಣಮಟ್ಟ ಚೆನ್ನಾಗಿರ್ಬೇಕು. ಅಂತ ವಸ್ತುಗಳ ಮೇಲೆ, ಅಂತ ಸೇವೆಗಳ ಮೇಲೆ ಈಗ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಅಂತ ಸೇವೆಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಸರ್ಕಾರ ಆಗಿರಬಹುದು ಅಥವಾ ಇದನ್ನ ಡೆವಲಪ್ ಮಾಡೋರಾಗಿರ್ಬಹುದು, ಕ್ವಾಲಿಟಿ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಜೆಂಡರ್ ಅಂಡ್ ಸ್ಪೇಸ್. ಯುಕೆಯಲ್ಲಿ ಒಂದು ಕಾನೂನು ಬಂದಿದೆ, ಅದರ ಬಗ್ಗೆ ಹಿಂದಿನ ವಾರ ನೋಡಿದ್ವಿ. ಲೀಗಲ್ ರೆಕಗ್ನಿಷನ್ ಆಫ್ ಟ್ರಾನ್ಸ್ಜೆಂಡರ್ ರೈಟ್ಸ್. ತೃತೀಯ ಲಿಂಗಿಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಅವರ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ದಾರೆ? ಯುಕೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಲಿಮಿಟ್ ದ ಡೆಫಿನೇಷನ್ ಆಫ್ ವಿಮೆನ್ ಓನ್ಲಿ ಬಯಾಲಜಿಕಲ್ ವಿಮೆನ್. ಅಂತಂದ್ರೆ ಬಯಾಲಜಿಕಲಿ ಯಾರು ನೈಸರ್ಗಿಕವಾಗಿ ಅಥವಾ ಜೈವಿಕವಾಗಿ, ದೈಹಿಕವಾಗಿ ಯಾರು ಮಹಿಳೆ ಅಂತ ಕನ್ಸಿಡರ್ ಆಗಿರ್ತಾರೋ ಅವರು ಮಾತ್ರ ಮಹಿಳೆ. ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ ವುಮೆನ್. ತೃತೀಯ ಲಿಂಗಿಗಳಲ್ಲಿ ವುಮೆನ್ ಇರ್ತಾರೆ, ಅಲ್ಲೂ ಸಹ ಮಹಿಳೆಯರು ಇರ್ತಾರೆ. ಅವರನ್ನ ಈ ಡೆಫಿನೇಷನ್ ಇಂದ ಹೊರಗಿಟ್ಟಿದ್ದಾರೆ ಫ್ರಮ್ ಸರ್ಟನ್ ಲೀಗಲ್ ಪ್ರೊಟೆಕ್ಷನ್ಸ್. ಹಾಗಾಗಿ ಕೆಲವೊಂದು ಕಾನೂನಿನ ರಕ್ಷಣೆಗಳಿಂದ ಸಹ ಅವರನ್ನು ಹೊರಗಿಟ್ಟಿದ್ದಾರೆ. However, the court emphasized that trans people will have rights under the Gender Recognition Act. ಇನ್ನೊಂದು ಕಾನೂನು ಇದೆ,
ಅಂತಂದ್ರೆ ಲಿಂಗ ಗುರುತಿಸುವಿಕೆಯ ಕಾಯ್ದೆ ಅಡಿಯಲ್ಲಿ ಅವರಿಗೆ ಕೆಲವೊಂದು ಹಕ್ಕುಗಳನ್ನು ನಾವು ಕೊಡ್ತೇವೆ, ವಿಚ್ ಪ್ರೊವೈಡ್ಸ್ ಲೀಗಲ್ ರೆಕಗ್ನಿಷನ್ ಏರಿಯಾಸ್ ಲೈಕ್ ಮ್ಯಾರೇಜ್ ಅಂಡ್ ಪೆನ್ಷನ್. ಮದುವೆ ಮತ್ತೆ ಪಿಂಚಣಿಗಳಂತಹ ಕ್ಷೇತ್ರಗಳಲ್ಲಿ ಈ ಜೆಂಡರ್ ರೆಕಗ್ನಿಷನ್ ಆಕ್ಟ್ ಅಡಿಯಲ್ಲಿ ಅವರಿಗೆ ಹಕ್ಕುಗಳು ಇದೆ ಅಂತ UK ನ್ಯಾಯಾಲಯ ಹೇಳಿದೆ. ನೀಡ್ ಫಾರ್ ಇನ್ಕ್ಲೂಸಿವ್ ಸ್ಪೇಸಸ್ ಅಂತಂದ್ರೆ ಅಂತರ್ಗತ ಅನ್ನೋಕ್ಕಿಂತ ಎಲ್ಲರನ್ನ ಒಳಗೊಂಡಂತಹ ಒಂದು ಪ್ರದೇಶದ ಅವಶ್ಯಕತೆ ಇದೆ, ಎಲ್ರಿಗೂ ಅಲ್ಲಿ ಅವಕಾಶ ಇರಬೇಕು. ದ ರೂಲಿಂಗ್ ಹೈಲೈಟ್ ದಿ ನೀಡ್ ಫಾರ್ ಯೂನಿಸೆಕ್ಸ್ ಆರ್ ನ್ಯೂಟ್ರಲ್ ಸ್ಪೇಸಸ್ ಫಾರ್ ಟ್ರಾನ್ಸ್ ಪೀಪಲ್. ಅಂದ್ರೆ ಗಂಡು ಹೆಣ್ಣು ಅಂತ ಭೇದ ಇಲ್ಲದೆ ಎಲ್ಲರಿಗೂ ಅದನ್ನ ಬಳಸಲಿಕ್ಕೆ ಆಗ್ಬೇಕು ಅಂತ ಪ್ರದೇಶಗಳಲ್ಲಿ ತೃತೀಯ ಲಿಂಗಿಗಳಿಗೆ ಅವಕಾಶ ಸಿಗಬೇಕು. ಎಸ್ಪೆಷಲಿ ಏರಿಯಾಸ್ ಲೈಕ್ ಚೇಂಜಿಂಗ್ ರೂಮ್ಸ್. ತೃತೀಯ ಲಿಂಗಿಗಳಿಗೋಸ್ಕರನೇ ಟ್ರಯಲ್ ರೂಮ್ಗಳಂತ ಇರುತ್ತಲ್ವಾ, ಬಟ್ಟೆ ಬದಲಾಯಿಸೋ ಕೊಠಡಿಗಳು, ಟಾಯ್ಲೆಟ್ಗಳು, ಸ್ಪೋರ್ಟ್ಸ್, ಹಾಸ್ಪಿಟಲ್, ಎಲ್ಲಾ ಕಡೆ ಇವರಿಗೋಸ್ಕರ ಯುನಿಸೆಕ್ಸ್, ಎರಡು ಗಂಡು ಹಾಗೂ ಹೆಣ್ಣು ಎಲ್ಲರೂ ಸಹ ಅಲ್ಲಿ ಹೋಗಿ ತಮಗೆ ಬೇಕಾದ ಕಾರ್ಯಗಳನ್ನ ಮಾಡಬಹುದು. ಬಟ್ಟೆ ಬದಲಾಯಿಸೋದಾಗಿರ್ಬಹುದು ಅಥವಾ ಟಾಯ್ಲೆಟ್ ಆಗಿರ್ಬಹುದು, ಇದನ್ನ ಬಳಸಲಿಕ್ಕೆ ಅವಕಾಶ ಕೊಡಬೇಕು. ಈಗ ನೀವು ಎಷ್ಟೋ ಸಾರಿ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಅಂತ ಮಾತ್ರ ಇರುತ್ತೆ, ಇಂಥ ಸಂದರ್ಭದಲ್ಲಿ ಟ್ರಾನ್ಸ್ ಪೀಪಲ್ಗಳಿಗೆ ಕೆಲವೊಂದ್ ಸಾರಿ ಕಷ್ಟ ಆಗುತ್ತೆ. ಹಾಗಾಗಿ ಯುನಿಸೆಕ್ಸ್ ಅಂತಂದ್ರೆ ಯಾರು ಬೇಕಾದ್ರೂ ಅಲ್ಲಿ ಆ ಒಂದು ವ್ಯವಸ್ಥೆನ ಬಳಸಬಹುದು ಅಂತ ಪ್ರದೇಶದಲ್ಲಿ ಇವರು ಹೋಗಿ ಆ ಒಂದು ಸೇವೆನ ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. Legal changes should ensure that trans individuals have access to spaces that respect their identity without discrimination. ಯಾವುದೇ ತಾರತಮ್ಯ ಆಗದೆ ಅವರಿಗೆ ಬೇಕಾದಂತಹ ಗೌರವ ಸಿಗಬೇಕು ಅಂತ ಪ್ರದೇಶಗಳನ್ನು ನಾವು ಹೆಚ್ಚು ಈಗ ರೂಪಿಸಬೇಕಾಗಿದೆ. ಇದಾದ ನಂತರ ಮುಂದೆ ಇಸ್ರೋದ ಒಂದು ಸುದ್ದಿ ಇದೆ. ಇಸ್ರೋ ಸೆಕೆಂಡ್ ಶಾರ್ಟ್ ಹಾಟೆಸ್ಟ್ ಆಫ್ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಅ ಸಕ್ಸಸ್. ಸೆಮಿ ಕ್ರಯೋಜೆನಿಕ್ ಇಂಜಿನ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಏನು ಅಂತ ನೋಡೋಣ ಸ್ವಲ್ಪ ಹೊತ್ತಿನಲ್ಲಿ. ಇಸ್ರೋ ಏನ್ ಮಾಡಿದೆ, ಸಕ್ಸಸ್ಫುಲಿ ಕಂಡಕ್ಟೆಡ್ ಶಾರ್ಟ್ ಹಾಟ್ ಟೆಸ್ಟ್ ಆಫ್ ಇಟ್ಸ್ ಸೆಮಿ ಕ್ರಯೋಜೆನಿಕ್ ಇಂಜಿನ್, which is major step in validating the engine's performance. This test helped confirm that engine can be started at run at 60% of its full power in a controlled manner. ಅದರ ಅರ್ಥ ಏನಂತಂದ್ರೆ, ಇಸ್ರೋ ಒಂದು ಸೆಮಿ ಕ್ರಯೋಜೆನಿಕ್ ಇಂಜಿನ್ ಅನ್ನ ಪರೀಕ್ಷೆ ಮಾಡಿದೆ, ಅದರಲ್ಲಿ ಯಶಸ್ಸನ್ನ ಕಂಡಿದೆ. ಈ ಪರೀಕ್ಷೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಮುಂದೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತಾ, ಯಾವ ರೀತಿ ನೋಡ್ಕೊಳ್ಳಿಕ್ಕೆ, ಇದೆಲ್ಲವನ್ನ ಇಲ್ಲಿ ಚೆಕ್ ಮಾಡಿದ್ದಾರೆ, ಅದು ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು, ಸೆಮಿ ಕ್ರಯೋಜೆನಿಕ್ ಇಂಜಿನ್ ಅಂತಂದ್ರೆ ಏನು ಅಂತ. ಇಟ್ ರೆಫರ್ಸ್ ಟು ಅ ಟೈಪ್ ಆಫ್ ರಾಕೆಟ್, ಒಂದು ರಾಕೆಟ್ ಇಂಜಿನ್ ಇದು. ರಾಕೆಟ್ ಇಂಜಿನ್ ದಟ್ ಯೂಸಸ್ ಕಾಂಬಿನೇಷನ್ ಆಫ್ ಲಿಕ್ವಿಡ್ ಆಕ್ಸಿಜನ್, ಲಿಕ್ವಿಡ್ ಹೈಡ್ರೋಕಾರ್ಬನ್ ಅಂತಂದ್ರೆ ಕೆರೋಸಿನ್ ತರಹದ ಒಂದು ಲಿಕ್ವಿಡ್ ಹೈಡ್ರೋಕಾರ್ಬನ್ ಯೂಸ್ ಮಾಡುತ್ತೆ. ಒಂದು ಲಿಕ್ವಿಡ್ ಆಕ್ಸಿಜನ್, ಒಂದು ಲಿಕ್ವಿಡ್ ಹೈಡ್ರೋಕಾರ್ಬನ್. ಸೆಮಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಸೆಮಿ ಕ್ರಯೋಜೆನಿಕ್ ಬಿಕಾಸ್ ಆಕ್ಸಿಜನ್ ಇಸ್ ಸ್ಟೋರ್ಡ್ ಅಟ್ ವೆರಿ ಲೋ ಟೆಂಪರೇಚರ್. ಕ್ರಯೋಜೆನಿಕ್ ಅಂತಂದ್ರೆ ತುಂಬಾ ಶೀತವಾದಂತಹ, ತುಂಬಾ ಕೋಲ್ಡ್ ಅಲ್ಲಿ ಅದನ್ನ ಸ್ಟೋರ್ ಮಾಡಿರ್ತಾರೆ ಅಂತ. ಇಲ್ಲಿ ಆಕ್ಸಿಜನ್ ಅನ್ನ ವೆರಿ ಲೋ ಟೆಂಪರೇಚರ್, ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ವೆಲ್ ದ ಫ್ಯೂಯಲ್ ಇದೆಯಲ್ವಾ, ಇನ್ನೊಂದು ಲಿಕ್ವಿಡ್ ಹೈಡ್ರೋಕಾರ್ಬನ್, ಅದನ್ನ ಸ್ಟೋರ್ ಮಾಡೋದು ಎಟ್ ಅ ಹೈಯರ್ ಟೆಂಪರೇಚರ್ ಕಂಪೇರ್ಡ್ ಟು ಫುಲ್ಲಿ ಕ್ರಯೋಜೆನಿಕ್ ಇಂಜಿನ್ಸ್. ಸಂಪೂರ್ಣವಾಗಿ ಕ್ರಯೋಜೆನಿಕ್ ಅಂತಂದ್ರೆ ಎರಡನ್ನೂ ಸಹ ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡೋದು. ಸೆಮಿ ಅಂತಂದ್ರೆ ಅರ್ಧದಷ್ಟು, ಅಂದ್ರೆ ಯಾವ್ದಾದ್ರು ಒಂದನ್ನ ಮಾತ್ರ ಕಡಿಮೆ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಒಂದು ಅಂತಂದ್ರೆ ಇಲ್ಲಿ ಲಿಕ್ವಿಡ್ ಆಕ್ಸಿಜನ್, ಫ್ಯೂಯಲ್ ಅಂತಂದ್ರೆ ಇಲ್ಲಿ ಆಕ್ಸಿಡೈಸರ್, ನಿಮ್ಗೆ ಅದನ್ನ ಸಹ ಹೇಳ್ಬೇಕು ನಾನು. ಒಂದ್ ವೇಳೆ ನಿಮ್ ಮೊದಲು ಕೇಳ್ತಿದ್ರೆ, ಆಕ್ಸಿಡೈಸರ್ ಮತ್ತೆ ಫ್ಯೂಯಲ್ ಅಂತ ಇರುತ್ತೆ. ಫ್ಯೂಯಲ್ ಅಂತಂದ್ರೆ ಇಂಧನ ಉರಿಲಿಕ್ಕೆ ನಮಗೆ ಆಕ್ಸಿಜನ್ ಬೇಕು, ಆಕ್ಸಿಜನ್ ಕೊಡೋದು ಆಕ್ಸಿಡೈಸರ್ ನಿಂದ. ಇಲ್ಲಿ ಆಕ್ಸಿಡೈಸರ್ ಯಾವುದು ಅಂತಂದ್ರೆ ಲಿಕ್ವಿಡ್ ಆಕ್ಸಿಜನ್. ಆ ಲಿಕ್ವಿಡ್ ಆಕ್ಸಿಜನ್ ಏನ್ ಮಾಡುತ್ತೆ, ಇಂಧನವನ್ನ ಉರಿಸುತ್ತೆ. ಎರಡು ಮುಖ್ಯವಾಗಿ ಬೇಕಾಗಿರುವಂತಹ ಪಾರ್ಟ್, ಒಂದು ಇಂಧನ, ಒಂದು ರಾಕೆಟ್ ನಡಿಬೇಕು ಅಂತಾದ್ರೆ. ಕ್ರಯೋಜೆನಿಕ್ ಅಂತಂದ್ರೆ ಎರಡು ತುಂಬಾ ಕೋಲ್ಡ್ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡೋದು. ಸೆಮಿ ಅಂತಂದ್ರೆ ಇಲ್ಲಿ ಆಕ್ಸಿಜನ್ ಅನ್ನ, ಲಿಕ್ವಿಡ್ ಆಕ್ಸಿಜನ್ ನ ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡಿದ್ದಾರೆ. ಫ್ಯೂಯಲ್ ಅನ್ನ ಅಷ್ಟು ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಟೆಂಪರೇಚರ್ ಸ್ಟೋರ್ ಮಾಡಿರ್ತಾರೆ. ದಿಸ್ ಮೇಕ್ಸ್ ಇಟ್ ಮೋರ್ ಎಫಿಷಿಯಂಟ್ ಅಂಡ್ ಕಾಸ್ಟ್ ಎಫೆಕ್ಟಿವ್ ಆಪ್ಷನ್ ಫಾರ್ ಸರ್ಟನ್ ಸ್ಪೇಸ್ ಮಿಷನ್ಸ್. ಹೀಗಾಗಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಸ್ಪೇಸ್ ಮಿಷನ್ ನ ಕೈಗೊಳ್ಳಿಕ್ಕೆ ಇದನ್ನು ಸಾಧ್ಯ ಆಗುತ್ತೆ. ಇನ್ನು ಮುಂದಿನ ವಿಚಾರ, ಡೆತ್ ಟೋಲ್ ಇನ್ ಇಸ್ರೇಲಿ ಸ್ಟ್ರೈಕ್ಸ್ ಆನ್ ಗಾಜಾ ಸ್ಟ್ರಿಪ್ ಕ್ರಾಸಸ್ 52,000. ಇಸ್ರೇಲ್ ಗಾಜಾದ ನಡುವೆ ಆಗ್ತಾ ಇರ್ತಕ್ಕಂಥ ದಾಳಿಯಿಂದಾಗಿ ಸುಮಾರು ಆ ಒಂದು ಸಾವಿನ ಸಂಖ್ಯೆ 52,000ಕ್ಕೆ ತಲುಪಿದೆ. ಡೆತ್ ಟೋಲ್ ಇನ್ ಗಾಜಾ ಡ್ಯೂ ಟು ಇಸ್ರೇಲಿ ಏರ್ ಸ್ಟ್ರೈಕ್ಸ್ ಹ್ಯಾಸ್ ನೌ ರೀಚ್ಡ್ 52,000 ವಿತ್ 51 ನ್ಯೂ ಡೆತ್ಸ್ ರಿಪೋರ್ಟೆಡ್ ಇನ್ ದಿ ಪಾಸ್ಟ್ 24 hours. ಕಳೆದ 24 ಗಂಟೆಯಲ್ಲಿ ಅಂತಂದ್ರೆ ಭಾನುವಾರ, ಆಗ 51 ಹೊಸ ಸಾವುಗಳು ಪತ್ತೆಯಾಗಿದೆ, ವರದಿಯಾಗಿದೆ. This includes nearly 700 recently documented bodies from previous strikes. ಸುಮಾರು 700 ಶವಗಳು ಎಷ್ಟೆಷ್ಟೋ ಅಲ್ಲಿ ಸಿಗ್ತಾ ಇದೆ. ಹಾಸ್ಪಿಟಲ್ ಇನ್ ಗಾಜಾ ಆರ್ ಓವರ್ವೆಲ್ಮ್ಡ್. ಹಾಸ್ಪಿಟಲ್ ಎಲ್ಲ ತುಂಬ ಹೋಗ್ಬಿಟ್ಟಿದೆ. ಏರಿಯಾಸ್ ಇಸ್ ಫೇಸಿಂಗ್ ಸಿವಿಯರ್ ಶಾರ್ಟೇಜಸ್ ಆಫ್ ಫುಡ್ ಅಂಡ್ ಮೆಡಿಸಿನ್. ಎಷ್ಟೋ ಪ್ರದೇಶಗಳಲ್ಲಿ ಊಟ ಸರಿಯಾಗಿ ಸಿಗ್ತಾ ಇಲ್ಲ, ಔಷಧಿಗಳು ಸಿಗ್ತಾ ಇಲ್ಲ. ಮೆನಿ ಚಿಲ್ಡ್ರನ್ ಆರ್ ಮಾಲ್ ನರಿಶ್ಡ್. ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಮಕ್ಕಳು.
ಅಂಡ್ ಡೈಲಿ ಏರ್ ಸ್ಟ್ರೈಕ್ಸ್ ಕಂಟಿನ್ಯೂ ಕಾಸ್ ಮೋರ್ ಕ್ಯಾಶುಯಾಲಿಟೀಸ್. ಇನ್ನೂ ಸಹ ವೈಮಾನಿಕ ದಾಳಿ ನಡೀತಾನೆ ಇದೆ. ಅದರಲ್ಲೂ ಮುಖ್ಯವಾಗಿ ವಿಮೆನ್ ಅಂಡ್ ಚಿಲ್ಡ್ರನ್, ಮಹಿಳೆಯರು ಮತ್ತು ಮಕ್ಕಳು ದೊಡ್ಡ ಮಟ್ಟದಲ್ಲಿ ಸಾವನ್ನಪ್ತಾ ಇದ್ದಾರೆ. ಮುಂದಿನ ವಿಚಾರ ಕೆಳಗಡೆ ಇರ್ಬೋದು ನೋಡಿ, ಎರಡಿದೆ. ಫಿಲಿಪೈನ್ಸ್ ಅಂಡ್ US ಟೆಸ್ಟ್ ಏರ್ ಡಿಫೆನ್ಸಸ್ ಆಸ್ ಚೀನಾ ಸೀಸಸ್ ರೀಫ್. ಏನ್ ಹೇಳ್ತಾ ಇದ್ದಾರೆ, US ಮತ್ತೆ ಫಿಲಿಪೈನ್ಸ್, ಅಮೆರಿಕ ಮತ್ತೆ ಫಿಲಿಪೈನ್ಸ್ ಏನ್ ಮಾಡಿದೆ, ದೇ ಕಂಡಕ್ಟೆಡ್ ದರ್ ಫಸ್ಟ್ ಜಾಯಿಂಟ್ ಡಿಫೆನ್ಸ್ ಡ್ರಿಲ್ಸ್, ಶಸ್ತ್ರಾಭ್ಯಾಸ, ಜಂಟಿ ಶಸ್ತ್ರಾಭ್ಯಾಸ ಅಂತ ಹೇಳ್ತೀವಲ್ವಾ, ಆ ರೀತಿ ಜಂಟಿ ರಕ್ಷಣಾ ಕವಾಯತನ ನಡೆಸಿದಾವೆ. ಯಾವ್ಯಾವುದು, US ಮತ್ತೆ ಫಿಲಿಪೈನ್ಸ್. ಜಸ್ಟ್ ಆಫ್ಟರ್ ನೋಡಿ, ವಿತ್ 17,000 ಪರ್ಸನಲ್ ಪಾರ್ಟಿಸಿಪೇಟಿಂಗ್, ಒಟ್ಟಾರೆ ಅದರಲ್ಲಿ 17,000 ಜನರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎರಡು ಸೇನೆಯಿಂದ. ಜಸ್ಟ್ ಆಫ್ಟರ್ ಚೀನಾ ಕ್ಲೇಮ್ಡ್ ಕಂಟ್ರೋಲ್ ಓವರ್ ರೀಫ್ ಇನ್ ದಿ ಸೌತ್ ಚೀನಾ ಸಿ. ಈ ಸೌತ್ ಚೀನಾ ಸಿಯಲ್ಲಿ ಕೆಲವೊಂದು ಭಾಗ, ದಿಬ್ಬ ಅಂತ ಹೇಳ್ಬೋದು, ರೀಫ್, ಅದು ತನಗೆ ಸೇರಿದ್ದು ಅಂತ ಚೀನಾ ಹೇಳ್ತಾ ಇದೆ. ವಿಚ್ ಆಲ್ಸೋ ಕ್ಲೇಮ್ಡ್ ಬೈ ದಿ ಫಿಲಿಪೈನ್ಸ್. ಅದೇ ಫಿಲಿಪೈನ್ಸ್ ಚೀನಾಕ್ಕೆ ಸೇರಿದ್ದಲ್ಲ, ತಂದು ಅಂತ ಹೇಳ್ತಾ ಇದೆ. ಫಿಲಿಪೈನ್ಸ್ ಅಂಡ್ ಚೀನಾ ಹ್ಯಾವ್ ಬೀನ್ ಇನ್ ಅ ಟೆನ್ಸ್ ಸ್ಟ್ಯಾಂಡ್ ಆಫ್ ಓವರ್ ದಿ ಸೌತ್ ಚೈನಾ ಸಿ. ಈ ಒಂದು ಸೌತ್ ಚೈನಾ ಸಿಯಲ್ಲಿ ಮೊದಲಿಂದಾನು ಚೀನಾ ಮತ್ತೆ ಫಿಲಿಪೈನ್ಸ್ ನಡುವೆ ಆವಾಗ ಉದ್ವಿಗ್ನತೆ ಸೃಷ್ಟಿ ಆಗ್ತಾ ಇರುತ್ತೆ. ವಿತ್ ಚೈನೀಸ್ ವಾರ್ಶಿಪ್ ಸ್ಪಾಟೆಡ್ ನಿಯರ್ ಫಿಲಿಪೈನ್ಸ್ ವಾಟರ್. ಫಿಲಿಪೈನ್ಸ್ ನೀರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಚೀನಾದವರು ತಮ್ಮ ವಾರ್ಶಿಪ್ ಗಳನ್ನ ಕಳಿಸ್ತಾ ಇರ್ತಾರೆ, ಮತ್ತೆ ಮಿಲಿಟರಿ ಎಕ್ಸರ್ಸೈಸ್ ಅನ್ನ ಮಾಡ್ತಿದ್ರು. ಅಂಡ್ ಫಿಲಿಪೈನ್ ಗವರ್ಮೆಂಟ್ ಹ್ಯಾಸ್ ನಾಟ್ ಯೆಟ್ ರೆಸ್ಪಾಂಡೆಡ್ ಟು ಚೀನಾಸ್ ಕ್ಲೇಮ್ ಓವರ್ ದ ರೀಫ್. ಇನ್ನೂ ಸಹ ಫಿಲಿಪೈನ್ ಸರ್ಕಾರ ಚೀನಾದ ಒಂದು ತಾನು ಈ ದಿಬ್ಬವನ್ನು ವಹಿಸ್ಕೊಂಡಿದ್ದೇನೆ, ತನಗೆ ಸೇರಿತು ಅಂತ ಹೇಳಿಕೆ ಚೀನಾ ಕೊಟ್ಟಿದ್ಯಲ್ವಾ, ಅದಕ್ಕೆ ಫಿಲಿಪೈನ್ಸ್ ಇನ್ನೂ ಸಹ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇನ್ನು ಕೊನೆಯದಾಗಿ ಸೈನ್ಸ್ಗೆ ಸಂಬಂಧಪಟ್ಟಿದ್ದು RNA ಬೇಸ್ಡ್ ಆಂಟಿವೈರಲ್. ಏನ್ ಮಾಡಿದ್ದಾರೆ ಸೈಂಟಿಸ್ಟ್ಗಳು ಅಂತಂದ್ರೆ, ದೇ ಹ್ಯಾವ್ ಡೆವಲಪ್ಡ್ ಆನ್ RNA ಬೇಸ್ಡ್ ಆಂಟಿವೈರಲ್ ಏಜೆಂಟ್ ಪ್ರೊಟೆಕ್ಟ್ ಪ್ಲಾಂಟ್ಸ್ ಫ್ರಾಮ್ ವೈರಸ್ ಲೈಕ್ ಕುಕುಂಬರ್ ಮೊಸೈಕ್ ವೈರಸ್. ಸೌತೆಕಾಯಿ ಅದೊಂದು ವೈರಸ್ ಇದೆ, ಆ ವೈರಸ್ ನಿಂದ ಸಸ್ಯಗಳನ್ನ ರಕ್ಷಿಸಲಿಕ್ಕೆ ವಿಜ್ಞಾನಿಗಳು RNA ಆಧಾರಿತವಾದಂತಹ ಒಂದು ಆಂಟಿವೈರಲ್ ಏಜೆಂಟ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ವಿಚ್ ಕ್ಯಾನ್ ಕಾಸ್ ಸಿಗ್ನಿಫಿಕೆಂಟ್ ಕ್ರಾಪ್ ಡ್ಯಾಮೇಜ್. ಈ ಒಂದು ವೈರಸ್ ನಿಂದ ಏನಾಗ್ತಾ ಇತ್ತು ಅಂತಂದ್ರೆ, ದೊಡ್ಡ ಮಟ್ಟದಲ್ಲಿ ಬೆಳೆ ನಾಶ ಆಗ್ತಾ ಇತ್ತು, ಹಾನಿ ಆಗ್ತಾ ಇತ್ತು. ದಿಸ್ ನ್ಯೂ ಅಪ್ರೋಚ್ ಎನ್ಹಾನ್ಸಸ್ ದಿ ಪ್ಲಾಂಟ್ಸ್ ಇಮ್ಯೂನ್ ರೆಸ್ಪಾನ್ಸ್. ಹೊಸದಾಗಿರುವಂತಹ ಒಂದು ವಿಧಾನದಿಂದ ಈ ಒಂದು ಸಸ್ಯದ ಪ್ರತಿರಕ್ಷಣಾ ವ್ಯವಸ್ಥೆ, ರೋಗ ನಿರೋಧಕ ಶಕ್ತಿ ಅಥವಾ ಯಾವುದೇ ವೈರಸ್ ಅಟ್ಯಾಕ್ ಆದ್ರೆ ತಡ್ಕೊಳ್ಬೇಕಲ್ವಾ, ಇಮ್ಯೂನ್ ರೆಸ್ಪಾನ್ಸ್ ಡೆವಲಪ್ ಆಗುತ್ತೆ, ಎನ್ಹಾನ್ಸ್ ಆಗುತ್ತೆ, ಮೇಕಿಂಗ್ ಇಟ್ ಮೋರ್ ಎಫೆಕ್ಟಿವ್ ಅಂಡ್ ಅಟ್ ಫೈಟಿಂಗ್ ಆಫ್ ದ ವೈರಸ್. ಆಗ ಏನಾಗುತ್ತೆ, ವೈರಸ್ ವಿರುದ್ಧ ಹೋರಾಡಲಿಕ್ಕೆ ಹೆಚ್ಚು ಶಕ್ತಿಯನ್ನು ಅದು ಗಳಿಸ್ಕೊಂಡಿರುತ್ತೆ. RNA ಬೇಸ್ಡ್ ಟ್ರೀಟ್ಮೆಂಟ್ಸ್, ಇಲ್ಲಿ ನೀವು ಟ್ರೀಟ್ಮೆಂಟ್ ಅನ್ನು ನೆನಪಿಟ್ಕೊಂಡ್ರೆ ಸಾಕು, ಸಚ್ ಆಸ್ ಹಾಸ್ಟ್ ಇಂಡ್ಯೂಸ್ಡ್ ಜೀನ್ ಲೈಸೆನ್ಸಿಂಗ್ ಅಂತಂದ್ರೆ ಹೋಸ್ಟ್ ಇಂಡ್ಯೂಸ್ಡ್ ಜೀನ್ ಲೈಸೆನ್ಸಿಂಗ್ ಮತ್ತೆ ಸ್ಪ್ರೇ ಇಂಡ್ಯೂಸ್ಡ್ ಜೀನ್ ಲೈಸೆನ್ಸಿಂಗ್. ಇದರ ಡೀಪ್ ಆಗಿ ಹೋಗೋ ಅವಶ್ಯಕತೆ ಇರೋದಿಲ್ಲ, ಧರ್ಮಗಳನ್ನ ನೆನಪಿಟ್ಕೊಳ್ಳಿ. ಇದು ಏನಂತಂದ್ರೆ, ದೀಸ್ ಆರ್ RNA ಆಧಾರಿತ ಚಿಕಿತ್ಸೆ, RNA ಬೇಸ್ಡ್ ಟ್ರೀಟ್ಮೆಂಟ್ಗಳು ಅಂತ. ಏನ್ ಮಾಡುತ್ತೇವೆ ಅಂತಂದ್ರೆ, ಸೈಲೆನ್ಸಿಂಗ್, ಸ್ಪ್ರೇ ಇಂಡ್ಯೂಸ್ಡ್ ಜೀನ್ ನೋಡಿದ್ವಿ. ಆಫರ್ ಪ್ರಾಮಿಸಿಂಗ್ ವೇ ಟು ಪ್ರೊಟೆಕ್ಟ್ ಕ್ರಾಪ್ಸ್ ವಿತೌಟ್ ಜೆನೆಟಿಕ್ ಮಾಡಿಫಿಕೇಶನ್. ಇದು ಸರಿಯಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಜೆನೆಟಿಕ್ ಮಾಡಿಫಿಕೇಶನ್ ಇಲ್ಲದೆ, ಆನುವಂಶಿಕ ಮಾರ್ಪಾಡು ಮಾಡದೆ ಸಹ ನಾವು ಬೆಳೆಗಳನ್ನ ರಕ್ಷಿಸಬಹುದು ಅನ್ನೋದಕ್ಕೆ ಈ ಎರಡು ಮೆಥಡ್ ಅನ್ನ ಉಪಯೋಗ ಮಾಡ್ತಾರೆ. ಹೋಸ್ಟ್ ಇಂಡ್ಯೂಸ್ಡ್ ಜೀನ್ ಸೈಲೆನ್ಸಿಂಗ್, ಸ್ಪ್ರೇ ಇಂಡ್ಯೂಸ್ಡ್ ಜೀನ್ ಸೈಲೆನ್ಸಿಂಗ್. ಹಾಗಾಗಿ ಇದು ಎರಡನ್ನ ನೆನಪಿಟ್ಕೊಳ್ಳಿ, RNA ಬೇಸ್ಡ್ ಟ್ರೀಟ್ಮೆಂಟ್ ಅಂತ. ಹವೆವರ್, ಆದ್ರೂ ಸಹ ಕೆಲವೊಂದು ಚಾಲೆಂಜಸ್ ಇದೆ. ಕಾಸ್ಟ್ ಖರ್ಚಾಗುತ್ತೆ, ಸ್ಟೆಬಿಲಿಟಿ, ಸ್ಥಿರತೆ ಇನ್ನೂ ಸಹ ನಮ್ಗೆ ಸಿಕ್ಕಿಲ್ಲ. ರೆಗ್ಯುಲೇಟರಿ ಅಪ್ರೂವಲ್, ನಿಯಂತ್ರಕ ಅನುಮೋದನೆಗಳು, ಸರ್ಕಾರ ಅಥವಾ ಯಾವುದೇ ಒಂದು ಮೇಲ್ವಿಚಾರಣಾ ಸಂಸ್ಥೆ ಇರುತ್ತಲ್ವಾ, ಅದರಿಂದ ಅಪ್ರೂವಲ್ ಸಿಗಬೇಕು, ಇನ್ನೂ ಸಹ ಸಿಗಬೇಕು. ಸ್ಟಿಲ್ ನೀಡ್ ಟು ಬಿ ಅಡ್ರೆಸ್ಡ್ ಫಾರ್ ಲಾರ್ಜರ್ ಸ್ಕೇಲ್ ಯೂಸ್. ದೊಡ್ಡ ಮಟ್ಟದಲ್ಲಿ ಇದನ್ನು ಬಳಸಬೇಕು ಅಂತಂದ್ರೆ ಇದೆಲ್ಲ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಬೇಕಾಗಿದೆ. ಇವಿಷ್ಟು ಮುಖ್ಯವಾದ ಆರ್ಟಿಕಲ್ಗಳಾಗಿತ್ತು. ಇನ್ನು ವೊಕ್ಯಾಬುಲರಿ ನೋಡ್ಬಿಡೋಣ. ವಿನಲ್ ಪೊಲಿಟಿಷಿಯನ್, ವಿನಲ್ ಅಂತಂದ್ರೆ ಭ್ರಷ್ಟ, ಕರಪ್ಟ್ ಪೊಲಿಟಿಷಿಯನ್, ವಾಸ್ ನೋನ್ ಫಾರ್ ಅಕ್ಸೆಪ್ಟಿಂಗ್ ಬ್ರೈಬ್ಸ್ ಅಂತಂದ್ರೆ ಲಂಚವನ್ನು ತೆಗೆದುಕೊಳ್ಳೋದಕ್ಕೆ ಅವನು ಹೆಸರುವಾಸಿಯಾಗಿದ್ದ. ಎಕ್ಸ್ಚೇಂಜ್ ಫಾರ್ ಫೇವರ್ಸ್, ಯಾರಾದ್ರೂ ಏನು ಸಹಾಯ ಕೇಳಿದ್ರೆ ಲಂಚ ತೆಗೆದುಕೊಳ್ತಾ ಇದ್ದ. ಹಿ ವುಡ್ ಪ್ರಾಫರ್ ಅ ಹ್ಯಾಂಡ್ ವಿತ್ ಅ ಸ್ಮೈಲ್. ಏನ್ ಮಾಡೋದು ಪ್ರಾಫರ್ ಅಂತಂದ್ರೆ ಆಫರ್, ಕೈ ಕೊಡ್ತಾ ಇದ್ದ. ಹೋದ ತಕ್ಷಣ ಕೈ ಕುಲ್ಕೋದು ಅಂತ ಹೇಳ್ತೀವಲ್ವಾ, ಮುಂದೆ ಕೈ ಚಾಚೋದು, ಕೈ ಚಾಚ್ಕೊಂಡು ಸ್ಮೈಲ್ ಮಾಡ್ತಾ ಕೈ ಚಾಚೋದು. ಬಟ್ ಇಸ್ ಪ್ರಾಮಿಸಸ್ ಫಾರ್ ನಥಿಂಗ್ ಬಟ್ ಕ್ಲಾಪ್ ಟ್ರ್ಯಾಪ್. ಕ್ಲಾಪ್ ಟ್ರ್ಯಾಪ್ ಅಂತಂದ್ರೆ ನಾನ್ ಸೆನ್ಸ್, ಅಸಂಬದ್ಧ. ಅವ್ನು ಏನ್ ಹೇಳ್ತಿದ್ನೋ, ಆ ಪೊಲಿಟಿಷಿಯನ್ ಏನ್ ಹೇಳ್ತಾ ಇದ್ನೋ ಅದೆಲ್ಲ ಅಸಂಬದ್ಧ ಆಗಿರ್ತಿತ್ತು. ಡಿಸ್ಪೈಟ್ ಇಸ್ ಡಿಸೀಟ್, ಹಿ ಹ್ಯಾಂಕರ್ಡ್ ಫಾರ್ ಮೋರ್ ಪವರ್. ಅಷ್ಟೆಲ್ಲ ಅವನು ಜನರಿಗೆ ಮೋಸ ಮಾಡಿದ್ರು ಸಹ ಇನ್ನಷ್ಟು ಅಧಿಕಾರ ಬೇಕು ಅಂತ ಹಂಬಲಿಸ್ತಾ ಇದ್ದ. ಹ್ಯಾಂಕರ್ ಅಂತಂದ್ರೆ ಯಾರ್ ಅಂದ್ರೆ ಲಾಂಗ್ ಫಾರ್, ಇನ್ನಷ್ಟು ಅಧಿಕಾರ ಬೇಕು ಅಂತ ಹಂಬಲಿಸೋದು. ಬಿಲೀವಿಂಗ್ ದಟ್ ನಥಿಂಗ್ ವುಡ್ ಸ್ಟಾಪ್ ಹಿಮ್, ಯಾರು ನನ್ನ ತಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಅಂದ್ಕೊಂಡಿದ್ದ. ಹವೆವರ್ ಹಿಸ್ ಆಕ್ಷನ್ ಲೆಫ್ಟ್ ಆನ್ ಇಂಡೆಲಿಬಲ್ ಮಾರ್ಕ್ ಆನ್ ದಿ ಕಮ್ಯುನಿಟಿ. ಇಂಡೆಲಿಬಲ್ ಅಂತಂದ್ರೆ ಅಳಿಸಲಾಗದ ಒಂದು ಕಪ್ಪು ಚುಕ್ಕೆ. ಅಂಡ್ ದ ಪೀಪಲ್ ವುಡ್ ನೆವರ್ ಫಾರ್ಗೆಟ್ ಹೌ ಹಿ ಬಿಟ್ರೇಡ್ ದರ್ ಟ್ರಸ್ಟ್. ಜನರನ್ನ ಹೇಗೆ ಮೋಸ ಮಾಡ್ದ ಅವನು ಅನ್ನೋದನ್ನ ಯಾವತ್ತೂ ಸಹ ಜನ ಮರೆಯೋದಿಲ್ಲ ಅಂತ ಈ ಒಂದು
ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ಇವತ್ತಿನ ಪ್ರಿಲಿಮ್ಸ್ ಕ್ವಶನ್ ನೋಡಿ, ಆಬ್ಜೆಕ್ಟ್ ಆಫ್ ದಿ ಬಟ್ಲರ್ ಕಮಿಟಿ ಆಫ್ 1927 ಏನಾಗಿತ್ತು ಅದರ ಆಬ್ಜೆಕ್ಟಿವ್? 2017 ನಲ್ಲಿ ಕೇಳಿದಂತ ಕ್ವಶನ್. ಡಿಫೈನ್ ದಿ ಜ್ಯೂರಿಸ್ಡಿಕ್ಷನ್ ಆಫ್ ದಿ ಸೆಂಟ್ರಲ್ ಅಂಡ್ ಪ್ರೊವಿನ್ಷಿಯಲ್ ಗವರ್ಮೆಂಟ್ಸ್, ಡಿಫೈನ್ ದಿ ಪವರ್ಸ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ಇಂಪೋಸ್ ಸೆನ್ಸರ್ಶಿಪ್ ಆನ್ ನ್ಯಾಷನಲ್ ಪ್ರೆಸ್, ಇಂಪ್ರೂವ್ ದ ರಿಲೇಶನ್ಶಿಪ್ ಬಿಟ್ವೀನ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಇಂಡಿಯನ್ ಸ್ಟೇಟ್ಸ್. ಸರಿಯಾದ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ಇದೆ ನಿಮಗೋಸ್ಕರ. ಡಿಸ್ಕಸ್ ದಿ ಎನ್ವೈರನ್ಮೆಂಟಲ್ ಚಾಲೆಂಜಸ್ posed by the growing use of artificial intelligence in India, particularly in terms of energy consumption, data centers and electronic waste. Suggest sustainable solutions to mitigate these impacts and support India's goal of achieving net zero emission by 2070. ಕ್ವಶನ್ ಅನ್ನ ಇನ್ನೊಂದ್ಸರಿ ಓದಿ ಅರ್ಥ ಮಾಡಿಕೊಂಡು ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಕ್ವಶನ್ ಇದೆ ನಿಮಗೋಸ್ಕರ ಥಿಂಕ್ ಮಾಡ್ಲಿಕ್ಕೆ. ಯು ಆರ್ ಅ ಮ್ಯಾಜಿಸ್ಟ್ರೇಟ್, DM ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತಾನು ಕರೀತಾರೆ. ನೀವೊಂದು ಮ್ಯಾಜಿಸ್ಟ್ರೇಟ್ ಈಗ. ಪೂರ್ ಮ್ಯಾನ್ ಇಸ್ ಬ್ರಾಟ್ ಬಿಫೋರ್ ಯು. ಒಂದು ಬಡ ವ್ಯಕ್ತಿಯನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ. ಫಾರ್ ಸ್ಟೀಲಿಂಗ್ ಫುಡ್ ಟು ಫೀಡ್ ಇಸ್ ಸ್ಟಾರ್ವಿಂಗ್ ಫ್ಯಾಮಿಲಿ. ಅವನ ಕುಟುಂಬ ತುಂಬಾ ಬಡತನದಲ್ಲಿದೆ, ಅವನಿಗೆ ಬೇರೆ ಉದ್ಯೋಗ ಸರಿಯಾಗಿ ಸಿಕ್ಕಿಲ್ಲ, ಏನು ಮಾಡ್ಲಿಕ್ಕೆ ಆಗಿಲ್ಲ. ಅವಾಗ ಅವನು ಕಳ್ಳತನ ಮಾಡಿಬಿಟ್ಟಿದ್ದಾನೆ. ಎಲ್ಲೋ ಒಂದ್ ಕಡೆಯಿಂದ ಆಹಾರವನ್ನ ಕದ್ದು ಮನೆಯವರಿಗೆ ತಂದು ಕೊಟ್ಟಿದ್ದಾನೆ, ಬೇರೆ ದಾರಿನೇ ಅವನಿಗೆ ಸಿಕ್ಕಿಲ್ಲ. ಕನ್ಸಿಡರಿಂಗ್ ಸರ್ಕಮ್ಸ್ಟೆನ್ಸಸ್ ಅಂತಂದ್ರೆ ಈ ಒಂದು ಪರಿಸ್ಥಿತಿನ ಆಲೋಚನೆ ಮಾಡಿ, ವುಡ್ ಯು ಪ್ರೊಸೀಡ್ ವಿತ್ ಲೀಗಲ್ ಪನಿಷ್ಮೆಂಟ್? ಈಗ ನೀವು ಅವನಿಗೆ ಶಿಕ್ಷೆಯನ್ನ ಕೊಡ್ತೀರಾ ಅಥವಾ ಬೇರೆ ಯಾವ್ದಾದ್ರು ವಿಧಾನ ಅನುಸರಿಸ್ತೀರಾ? ಜಸ್ಟಿಫೈ ಯುವರ್ ಡಿಸಿಷನ್ ವಿತ್ ಎಥಿಕಲ್ ರೀಸನಿಂಗ್. ನೈತಿಕವಾಗಿ ನಿಮಗೆ ಇರುವಂತಹ ಆಯ್ಕೆಗಳೇನು ಹಾಗಾದ್ರೆ, ಮತ್ತೆ ನೀವು ಯಾವ್ದನ್ನ ಫಾಲೋ ಮಾಡ್ತೀರಾ ಜಸ್ಟಿಫೈ ಮಾಡಿ ಅನ್ನೋದು ಈ ಒಂದು ಕ್ವಶನ್ನಿನ ಅರ್ಥ. ಒಂದು ಕಮೆಂಟ್ ಮಾಡಬಹುದು ಅಥವಾ ಥಿಂಕ್ ಆದ್ರೂ ಮಾಡಿಟ್ಕೊಳ್ಳಿ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.